Now let's say we'll continue with Henry's law. Actually, ಈಗ ನಾವು ಹೆನ್ರೀಸ್ ಲಾ ಓದ್ತಾ ಇದೀವಲ್ಲ, ಹೆನ್ರೀಸ್ ಲಾ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀವಿ, ಆಮೇಲೆ ಸ್ಟೇಟ್ಮೆಂಟ್ ಕೊಡ್ತೀವಿ. ಓಕೆ, ಮ್ಯಾಥಮೆಟಿಕಲ್ ಸ್ಟೇಟ್ಮೆಂಟ್ ಕೊಡ್ತೀವಿ. ಅದಾದ್ಮೇಲೆ ಸಿಗ್ನಿಫಿಕೆನ್ಸ್ ಆಫ್ KH ವ್ಯಾಲ್ಯೂ, ಸಿಗ್ನಿಫಿಕೆನ್ಸ್ ಆಫ್ KH, ಇದಿಷ್ಟು ಓದ್ಬೇಕು ಇವಾಗ. ಸೊ ಇದು ಫೈನಲ್. ಸೊ ಏನದು ನೋಡಿ, ಹೆನ್ರೀಸ್ ಲಾ. ಹೆನ್ರೀಸ್ ಲಾ ಡೀಲ್ಸ್ ವಿತ್ ದಿ ಎಫೆಕ್ಟ್ ಆಫ್ ಪ್ರೆಷರ್ ಅಂಡ್ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್. Henry's law deals with effect of pressure on solubility of a gas. According to Henry's law, solubility of a gas is directly proportional to its pressure. Okay. Then solubility is expressed in okay, excuse me. Solubility is expressed in what? Mole fraction. What about the statement? Let's see. ಸ್ಟೇಟ್ಮೆಂಟ್ ನೋಡಿ. ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್, ಈಗಿನ ಒಂದ್ಸರಿ ಬರ್ದಿದ್ದೀರ ಆಗ್ಲೇ ನೀವು, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. ಆದ್ರೆ ಇದು ಸಾಮಾನ್ಯ ಅಲ್ಲ, ಇದು ಶ್ಯೂರ್ ಕ್ವೆಶ್ಚನ್ ಎಕ್ಸಾಮಿನೇಷನ್ಗೆ ಇದ್ದೇ ಇರುತ್ತೆ. ಸೊ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್, ಅದು ಆಕ್ಚುಲ್ ಹೆನ್ರೀಸ್ ಲಾ ಮೀನಿಂಗ್ ಅದು. ಬಟ್ ಆಕ್ಚುಲ್ ಸ್ಟೇಟ್ಮೆಂಟ್ ಹೇಗೆ ಕೊಟ್ಟಿದ್ದಾರೆ ಅಂದ್ರೆ, ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್ ದಿ ಪಾರ್ಷಿಯಲ್ ಪ್ರೆಷರ್ ಆಫ್ ಎ ಗ್ಯಾಸ್, ದಿ ಪಾರ್ಷಿಯಲ್ ಪ್ರೆಷರ್ of a gas in vapor state is directly proportional to mole fraction of the gas. Partial pressure of the gas ಗೆ P ಅಂತ ಹೇಳಿದಿರಾ, mole fraction of the gas X of the gas in solution. ಇದನ್ನೇ ಮ್ಯಾಥಮ್ಯಾಟಿಕಲ್ ಸ್ಟೇಟ್ಮೆಂಟ್. ಸೊ ಮ್ಯಾಥಮ್ಯಾಟಿಕಲಿ ಏನ್ ಹೇಳ್ತೀರಾ, P ಪ್ರಪೋರ್ಷನಲ್ ಟು X ಆರ್ P is equal to KH into X. ದಿಸ್ ಇಸ್ ಮೋಲ್ ಫ್ರಾಕ್ಷನ್. ನನ್ನ ಪ್ರಕಾರ X2 ಸಿಂಬಲ್ ಕರೆಕ್ಟಾ, ಆದ್ರೆ ಅವರು ಹೆನ್ರಿ ಆಗಿನ ಕಾಲದಲ್ಲಿ X2 X1 ಅಂತೆಲ್ಲ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ, ಅದಕ್ಕೆನೆ ಅದೇ ತರಾನೇ ಕೊಟ್ಟಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ಇದು ಆಕ್ಚುಲ್ ಆಗಿ X2 ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ದಿ ಸಾಲ್ಯೂಟ್. ಇದು ವೇರ್ KH is Henry's law ಕಾನ್ಸ್ಟೆಂಟ್. ಇಷ್ಟಾಗ್ಲೇ ಆಗಿದೆ. ಸಿಗ್ನಿಫಿಕೆನ್ಸ್ ಆಫ್ KH ಏನ್ ನೋಡಿ, ಎಲ್ಲ ಕೇಳಿಸ್ಕೋಬೇಕು. ಇದು ಪಾರ್ಷಿಯಲ್ ಪ್ರೆಷರ್, ಇದು ಮೋಲ್ ಫ್ರಾಕ್ಷನ್. ಇದನ್ನ ಅಟ್ಮಾಸ್ಫಿಯರ್ ಅಲ್ಲಿ, ಪ್ಯಾಸ್ಕಲ್ ಅಲ್ಲಿ ಆ ತರ ಯೂನಿಟ್ ಅಲ್ಲಿ ಕೊಟ್ಟಿರ್ತಾರೆ. ಅಟ್ಮಾಸ್ಫಿಯರ್ ಕೊಟ್ಟಿರ್ತಾರೆ, ಪ್ಯಾಸ್ಕಲ್ ಕೊಟ್ಟಿರ್ತಾರೆ, ಬಾರ್ನಲ್ ಕೊಟ್ಟಿರ್ತಾರೆ, ಟಾರ್ನಲ್ ಕೊಟ್ಟಿರ್ತಾರೆ, ಅಥವಾ ನ್ಯೂಟನ್ಸ್ ಪರ್ ಮೀಟರ್ ಸ್ಕ್ವೇರ್ ಅಲ್ಲಿ ಕೊಟ್ಟಿರ್ತಾರೆ. ಓಕೆ, ಯಾವ್ದಾರ ಅಥವಾ ಮಿಲಿಮೀಟರ್ ಆಫ್ ಮರ್ಕ್ಯೂರಿ ಅಂತ ಓಲ್ಡ್ ಮೆಥಡ್ ಅದರಲ್ಲಿ ಕೊಟ್ಟಿರ್ಬೋದು, ಬೇರೆ ಬೇರೆ ಯೂನಿಟ್ ಅಲ್ಲಿ ಕೊಟ್ಟಿರ್ಬೋದು ಪ್ರೆಷರ್ನ. ಮೋಲ್ ಫ್ರಾಕ್ಷನ್ಗೆ ಯೂನಿಟೇ ಇಲ್ಲ, ಅದು ನಂಬರ್ ಅಷ್ಟೇನೆ. ಆದ್ರೆ KH ಏನು, ಕೆಲವರು KH ಏನೋ ಒಂದು ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಅಷ್ಟೇನೆ, ಬಿಟ್ಬಿಡಿ ಅದನ್ನ. ನಮ್ಗೆ ಮೋಲ್ ಫ್ರಾಕ್ಷನ್ ಇಂಪಾರ್ಟೆಂಟ್ ಅಲ್ವಾ? ನಮ್ಗೆ ಆಕ್ಚುಲ್ ಆಗಿ ಯಾವ್ದು ಇಂಪಾರ್ಟೆಂಟ್? ಮೋಲ್ ಫ್ರಾಕ್ಷನ್ ಇಂಪಾರ್ಟೆಂಟ್, ಆಮೇಲೆ ಪ್ರೆಷರ್ ಇಂಪಾರ್ಟೆಂಟ್. ಅದೇನ್ ಇಂಪಾರ್ಟೆಂಟ್ ಅಂದ್ರೆ, ದಯವಿಟ್ಟು ಕೇಳಿಸ್ಕೊಳ್ಳಿ, ಆ KH ಅನ್ನೋದು ಒಂದೊಂದು ಗ್ಯಾಸ್ಗೆ ಅದರದ್ದೇ ಆಗಿರೋ KH ವ್ಯಾಲ್ಯೂ ಇರುತ್ತೆ. ಪ್ರತಿಯೊಂದು ವೀಕ್ ಆಸಿಡ್ಗೂ ಅದರದ್ದೇ ಆಗಿರೋ KA ಇರುತ್ತೆ. ಆ KA ವ್ಯಾಲ್ಯೂ ನೋಡಿದ ಕೂಡಲೇ ಆ ವೀಕ್ ಆಸಿಡ್ ಲೆವೆಲ್ ಏನು ಅಂತ ಗೊತ್ತಾಗೋಗುತ್ತೆ. ಹಾಗೇನೆ ಪ್ರತಿಯೊಂದು ವೀಕ್ ಬೇಸ್ಗೂ KB ವ್ಯಾಲ್ಯೂ ಇರುತ್ತೆ. ಆ KB ವ್ಯಾಲ್ಯೂ ನೋಡಿದ ಕೂಡಲೇ ಆ ವೀಕ್ ಬೇಸ್ ದ ಲೆವೆಲ್ ಏನು ಅಂತ ಗೊತ್ತಾಗೋಗುತ್ತೆ, ಎಷ್ಟು ವೀಕ್ ಅಂತ. ಹಾಗೇನೆ ಪ್ರತಿಯೊಂದು ಗ್ಯಾಸ್ಗೂ ಅದರದ್ದೇ ಆಗಿರೋ KH ವ್ಯಾಲ್ಯೂ ಇರುತ್ತೆ. ಅದ್ ನೋಡಿದ ಕೂಡಲೇ ಆ ಗ್ಯಾಸ್ ಎಷ್ಟು ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ಅಥವಾ ಡಿಸಾಲ್ವ್ ಆಗಲ್ಲ, ಏನ್ ಕಡಿಮೆನಾ ಜಾಸ್ತಿನಾ ಎಲ್ಲ ಗೊತ್ತಾಗೋಗುತ್ತೆ. ಎರಡು ಗ್ಯಾಸ್ದು KH ವ್ಯಾಲ್ಯೂ ನಾನು ಕೊಟ್ಬಿಟ್ರೆ ನೀವು ಎರಡು ನೋಡ್ಬಿಟ್ಟು ನೀವು ಹೇಳ್ಬಿಡ್ಬೋದು, ಓಕೆ ಯಾವ್ದು ಚೆನ್ನಾಗಿ ಡಿಸಾಲ್ವ್ ಆಗತ್ತೆ, ಯಾವ್ದು ಚೆನ್ನಾಗಿ ಡಿಸಾಲ್ವ್ ಆಗಲ್ಲ ಅಂತ ಹೇಳ್ಬಿಡ್ಬೋದು. ಹಾಗಾಗಿ ಆ KH ಅನ್ನೋದು ಸುಮ್ಮನೆ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇರಬಹುದು, ಆದ್ರೆ ಅದು ಇನ್ ಮುಂದೆ ಅಲ್ಟಿಮೇಟ್ ಇಂಪಾರ್ಟೆಂಟ್. ಈಗ ನಾವು ಕೆಮಿಕಲ್ ಕೈನೆಟಿಕ್ಸ್ ಚಾಪ್ಟರ್ ನಲ್ಲಿ ರೇಟ್ ಅಂತ ಓದ್ಕೊಂಡ್ ಬಂದ್ವಿ ಬಿಗಿನಿಂಗ್ ನಲ್ಲಿ, ರಿಯಾಕ್ಷನ್ ಬಿಗಿನಿಂಗ್ ನಲ್ಲಿ. ಆಮೇಲೆ ರೇಟ್ ಕಾನ್ಸ್ಟೆಂಟ್ ಅಂತ ಒಂದ್ ಬಂತು ಮಧ್ಯದಲ್ಲಿ. ಆಮೇಲೆ ನೋಡಿದ್ರೆ ಬರೀ ರೇಟ್ ಕಾನ್ಸ್ಟೆಂಟ್ ಬಗ್ಗೆನೇ ಓದಿರೋದು ನಾವು. ಫಸ್ಟ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್, ಸೆಕೆಂಡ್ ಆರ್ಡರ್ ರೇಟ್ ಕಾನ್ಸ್ಟೆಂಟ್, ಝೀರೋ ಆರ್ಡರ್ ರೇಟ್ ಕಾನ್ಸ್ಟೆಂಟ್, ಫೈಂಡ್ ರೇಟ್ ಕಾನ್ಸ್ಟೆಂಟ್ ಅಂತೆಲ್ಲ ಬರುತ್ತಲ್ಲ. ಸೊ ನಾವು ಓದಿದ್ದು ಕೆಮಿಕಲ್ ಕೈನೆಟಿಕ್ಸ್ ಇರೋದು ರೇಟ್ ಬಗ್ಗೆ ಓದೋದಕ್ಕೆ, ಆದ್ರೆ ನಾವು ಓದಿದ್ದೆಲ್ಲ ರೇಟ್ ಕಾನ್ಸ್ಟೆಂಟ್ ಬಗ್ಗೆನೆ. ಯಾಕೆಂದ್ರೆ ಪ್ರತಿಯೊಂದು ರಿಯಾಕ್ಷನ್ಗೂ ಅದರದ್ದೇ ಆಗಿರೋ ರೇಟ್ ಕಾನ್ಸ್ಟೆಂಟ್ ಇರುತ್ತೆ. ಹಾಗೇನೆ ಪ್ರತಿಯೊಂದು ಗ್ಯಾಸ್ಗೂ ಅದರದ್ದೇ ಆಗಿರೋ KH ವ್ಯಾಲ್ಯೂ ಇರುತ್ತೆ. ಅದಕ್ಕೆ ಸಿಗ್ನಿಫಿಕೆನ್ಸ್ ಆಫ್ KH. ಓಕೆ, ಸಿಗ್ನಿಫಿಕೆನ್ಸ್ ಆಫ್ KH ನಾನು ಹೇಳಿದ್ಮೇಲೆ
ನೀವೊಂದ್ಸರಿ ಬರೀಬೇಕು. ಏನದು ಕೇಳಿಸ್ಕೊಳ್ಳಿ, ಸಿಗ್ನಿಫಿಕೆನ್ಸ್ ಆಫ್ KH. ಓಕೆ, ನೋಡ್ಕೊಳ್ಳಿ. ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ, P is equal to KH into X. ರಿಅರೇಂಜಿಂಗ್ ಅಂದ್ರೆ ಅದನ್ನೇ ಸ್ವಲ್ಪ ಬೇರೆ ತರ ಬರೀರಿ. ರಿಅರೇಂಜಿಂಗ್, ಇದು ರಿಅರೇಂಜ್ ಮಾಡಿದ್ರೆ X is equal to ಏನಾಗುತ್ತೆ ನೋಡಿ, 1/KH into P. ಹೌದಾ? X is equal to 1/KH into P. ಇವಾಗೆಲ್ಲ ವಿಷಯ ಗೊತ್ತಾಗತ್ತೆ ನೋಡಿ. KH ಕಡಿಮೆ ಇದ್ದಷ್ಟು X ಜಾಸ್ತಿ ಇರುತ್ತೆ, ಹೌದಲ್ವಾ? KH ಕಡಿಮೆ ಆದಾಗ X ಜಾಸ್ತಿ ಆಗತ್ತೆ. ಓಕೆ, ಹಾಗಾಗಿ ಇದು ಇನ್ವರ್ಸ್ ಮೆಜರ್. Therefore we can say KH is inverse measure of solubility. KH is inverse measure of solubility. It is inverse measure of solubility. That means lower the KH value, higher is the solubility. ಅಂದ್ರೆ KH ವ್ಯಾಲ್ಯೂ ನೀವು ನೋಡಿದಾಗ ಅದು ಕಡಿಮೆ ಇದೆ ಅಂದ್ರೆ ನೀವು ಹೇಳ್ಬೇಕು, ಓಕೆ ಈ ಗ್ಯಾಸ್ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ ಅಂತ ಹೇಳ್ಬೇಕು. ಓಕೆ, ಸೊ ಹಾಗಾದ್ರೆ ಈಗ ಎಕ್ಸಾಂಪಲ್ ನೋಡೋಣ. ನೋಡ್ಕೊಳ್ಳಿ ಎಕ್ಸಾಂಪಲ್. ಫಾರ್ಮಾಲ್ಡಿಹೈಡ್ ಅಂತ ಒಂದು ಗ್ಯಾಸ್ ಇದೆಯಲ್ಲ, ಆ ಫಾರ್ಮಾಲ್ಡಿಹೈಡ್ಗೆ KH ವ್ಯಾಲ್ಯೂ ಎಷ್ಟು ಗೊತ್ತಾ? 1.8 into 10⁻⁻5. ಅದೇನೆ ಹೀಲಿಯಂ ಗ್ಯಾಸ್ ಇದೆಯಲ್ಲ, ಅದಕ್ಕೆ KH ವ್ಯಾಲ್ಯೂ ಎಷ್ಟು ಗೊತ್ತಾ? 144.9. ಇದು ತುಂಬಾ ಸ್ಮಾಲ್, therefore ಹೈಲಿ ಸಾಲ್ಯುಬಲ್. ಫಾರ್ಮಾಲ್ಡಿಹೈಡ್ ಏನು ಹೈಲಿ ಸಾಲ್ಯುಬಲ್. ನೀವು ಯಾರಾದ್ರು ಕೇಳಿದ್ರೆ ತುಂಬಾ ಚೆನ್ನಾಗಿ ಡಿಸಾಲ್ವ್ ಆಗೋ ಒಂದು ಗ್ಯಾಸ್ ಹೇಳಿ ಅಂತಂದ್ರೆ ಫಾರ್ಮಾಲ್ಡಿಹೈಡ್ ಹೇಳಬೇಕು. ತುಂಬಾ ಕಡಿಮೆ ಡಿಸಾಲ್ವ್ ಆಗೋ ಗ್ಯಾಸ್ ಹೇಳಿ ಅಂದ್ರೆ ಹೀಲಿಯಂ ಹೇಳಬೇಕು. ಲೀಸ್ಟ್ ಸಾಲ್ಯುಬಲ್, ಯಾಕಂದ್ರೆ ಅದ್ರ KH ವ್ಯಾಲ್ಯೂ ಜಾಸ್ತಿ ಇದೆ. ಇನ್ವರ್ಸ್ ಮೆಜರ್ ಅಂದ್ರೆ ಅದೇನೆ. ಸೊ ಸಿಗ್ನಿಫಿಕೆನ್ಸ್ ಆಫ್ KH ಇದು 2018, 2017, 2019, 2020 ಎಲ್ಲ CET ನಲ್ಲಿ ಕ್ವೆಶ್ಚನ್ ಕೇಳಿದ್ದಾರೆ. ಗೊತ್ತಿರ್ಲೇಬೇಕು ನಿಮ್ಗೆ ಹೆನ್ರೀಸ್ ಲಾ ಮೇಲೆ. ಅದಕ್ಕೆ ಫುಲ್ ಹೆನ್ರೀಸ್ ಲಾ ಓದಿರ್ಬೇಕು, ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿರ್ಬೇಕು. ಓಕೆ, ಸೊ ಈಗ ನಾನು ನಿಮ್ಗೆ ಹೆನ್ರೀಸ್ ಲಾ ಆಗಿತ್ತು ಆಗ್ಲೇ ನಿಮ್ಗೆ ಬಂದಿದೆ. ಈಗ ಸಿಗ್ನಿಫಿಕೆನ್ಸ್ ಆಫ್ KH ನೀವು ಬರೀಬೇಕು. ಏನ್ ಬರೀತೀರಾ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಬ್ಲಾಂಕ್ ಬೋರ್ಡ್ ಇಂದ ಕೇಳಿಸ್ಕೊಳ್ಳಿ. ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ KH ಅಂತ ನೀವು ರೆಡಿ ಆಗ್ಬೇಕು. ಹೇಗೆ ರೆಡಿ ಆಗ್ತೀರಾ ನೋಡಿ. ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ, P is equal to KH into X. Rearranging, X is equal to 1/KH into P. ಆಗ KH ಗೆ ಆರೋ ಮಾರ್ಕ್ ಕೆಳಗೆ ತೋರಿಸಿ, X ಗೆ ಮೇಲ್ ತೋರಿಸಿ. ದಿಸ್ ಮೀನ್ಸ್ KH is inverse measure of solubility. ಇನ್ವರ್ಟೆಡ್ ಕಾಮದಲ್ಲಿ lower the KH value, higher is the solubility. Example, for HCHO, KH is 1.8 into 10⁻⁻5, hence it is highly soluble. For helium, KH is 144.9, hence it is least soluble. Try ಮಾಡಿ ನೋಡೋಣ ಇಷ್ಟು. Make it fast because you have to answer one more question. So marks ಹಾಕೊಳ್ಳಿ. ಈಗ ನಾನು ಹೇಳ್ತೀನಿ, ಸರಿಯಾಗಿ ಬರ್ದಿದ್ದೀರಾ ನೋಡಿ.
According to Henry's law, P is equal to KH into X. Rearranging, X is equal to 1 by KH into P. KH ಗೆ arrow mark ಕೆಳಗೆ ತೋರಿಸಿ. X ಗೆ ಮೇಲ್ ತೋರಿಸಿ. This means KH is inverse measure of solubility. Inverted commaದಲ್ಲಿ lower the KH value, higher is the solubility. Example, for HCHO, KH is 1.8 into 10 power minus 5. Hence, it is highly soluble. For helium gas, KH is equal to 144.9. Hence, it is least soluble. How many of you written this? 100% correct, 99% correct, 90% correct. ವೆರಿ ಗುಡ್. ಈಗ ಕೇಳಿಸ್ಕೋಬೇಕು, ಬೇಜಾರ್ ಮಾಡ್ಕೊಳ್ದೆ. ನನಗೊಂದು ಕ್ವೆಶ್ಚನ್ ಹೇಳ್ತೀನಿ, ಅದನ್ನ ಆನ್ಸರ್ ಮಾಡಬೇಕು. ಇದು ಫೈನಲ್. ಇದು ಯಾಕೆಂದ್ರೆ ನೀವು ಈ ಸೊಲ್ಯೂಷನ್ ಚಾಪ್ಟರ್ ಓದಿದ್ದೀರಾ ಅಂದ್ರೆ ನಾಳೆಯಿಂದ ಏನ್ ಬರೀಬೇಕು? 7 ಮೆಥಡ್ಸ್, ಕಾನ್ಸಂಟ್ರೇಷನ್, ಸಾಲಿಬಿಲಿಟಿ ಡೆಫಿನೇಷನ್, ಫ್ಯಾಕ್ಟರ್ಸ್, ಆಮೇಲೆ ಹೆನ್ರೀಸ್ ಲಾ. ಏನ್ ಕ್ವೆಶ್ಚನ್ ಆನ್ಸರ್ ಮಾಡಬೇಕು ಎಲ್ಲ ನೋಡ್ಕೊಳ್ಳಿ. ನಾನು ಹೇಳ್ತಾ ಇದ್ದೀನಿ ಕ್ವೆಶ್ಚನ್ ನೋಡಿ. ಇಲ್ಲಿ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ. ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ KH. ಇದೊಂದು ಕ್ವೆಶ್ಚನ್. ಇದು ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾಗೆ 2 marks. ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ KH ಗೆ 1 mark. ಸೊ ಇದೊಂದು ಐಡಿಯಲ್ ಅಂತ ಇಮ್ಯಾಜಿನ್ ಮಾಡ್ಕೊಂಡ್ಬಿಡಿ. ಓಕೆ, ನೀವು ಏನೇನ್ ಬರಿಬೇಕು ಅಂತ ನಾನು ಹೇಳ್ತೀನಿ. ಇಷ್ಟು ನೀವು ಬರಿತಾ ಇದ್ರೆ ಆಗ ನೀವು ಬೋರ್ಡ್ ಎಕ್ಸಾಮು, ಎಂಟ್ರೆನ್ಸ್ ಎಕ್ಸಾಮು, 1 mark ಎಲ್ಲದಕ್ಕೂ ರೆಡಿ ಆಗ್ತೀರಾ. ಅದಕ್ಕೋಸ್ಕರ ಕೇಳಿಸ್ಕೊಳ್ಳಿ, ಏನೇನ್ ಬರಿಬೇಕು ಅಂತ ಹೇಳ್ತೀನಿ. ನೀವೊಂದು ಬೇರೆ ಸಪರೇಟ್ ಬ್ಲಾಂಕ್ ಪೇಜ್ ತಕೋಬೇಕು. ಹಿಂದಿನ ಪೇಜ್ನೇ ನೋಡ್ಕೊಂಡು ಬರಿತಿರ್ಬಾರ್ದು. ಸೊ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಹೆನ್ರೀಸ್ ಲಾ ಅಂತ ಟೈಟಲ್ ಕೊಟ್ಟು ಏನ್ ಬರಿಬೇಕು ಅಂದ್ರೆ ನೋಡ್ಕೊಳ್ಳಿ. ತುಂಬಾ ಪ್ರೀತಿಯಿಂದ ಜಾಸ್ತಿನೇ ಬರಿಬೇಕು. ಇಷ್ಟಕ್ಕಿಷ್ಟೇ ಬರೆಯೋದು, ಕಡಿಮೆ ಬರೆಯೋದು, ಆತರ ನೀವು ಆನ್ಸರ್ ಲಿಮಿಟ್ ಮಾಡ್ಕೊಳ್ತಾ ಇದ್ರೆ ನಿಮ್ ಲೈಫ್ ಲಿಮಿಟ್ ಮಾಡ್ಕೊತಿರ್ತೀರಾ. ಗೊತ್ತಿರ್ಲಿ ನಿಮ್ಗದು. ಓಕೆ, ಸೊ ಆನ್ಸರ್ ಎಲ್ಲ ಲಿಮಿಟ್ ಮಾಡ್ಕೋಬಾರ್ದು. ಯಾಕಂದ್ರೆ ನಮ್ ಲೈಫ್ ಅಷ್ಟು ಚೆನ್ನಾಗಿ ಬೆಳಿಬೇಕು. ಸೊ ಏನ್ ಬರೀತೀರಾ ನೋಡಿ. ಹೆನ್ರೀಸ್ ಲಾ. Henry's law deals with the effect of pressure on solubility of gases in liquids. According to Henry's law, solubility of a gas is directly proportional to pressure. Solubility is expressed in mole fraction. Okay. Statement: at constant temperature, partial pressure of a gas in vapor state P is directly proportional to mole fraction of the gas X in solution. Mathematically, P proportional to X or P is equal to KH into X. Box nalidi, KH is called Henry's law constant. Under that significance of KH. According to Henry's law, P equal to KH into X or X is equal to 1 by KH into P. Therefore, KH is inverse measure of solubility. Lower the KH value, higher is the solubility. Example, for HCHO, KH is 1.8 10 power minus 5. Hence, it is highly soluble. For helium gas, KH equal to 144.9. Hence, it is least soluble. Quickly write this much. I am giving you exactly 4 minutes of time, and this is a 3 mark question. Let's see quickly. 3 mark alva saku bedi, 3 minutes ಕೊಡ್ತೇನೆ. 3 minutes ಗೆ ನಾನು ನೋಡ್ಕೊಳ್ತಾ ಇದ್ದೀನಿ ಟೈಮ್ ನ. ಸ್ಟಾರ್ಟ್ ಮಾಡಿ. ತುಂಬಾ ಚೆನ್ನಾಗಿ ಬಂದ್ರೆ ಇದನ್ನೇ ಒಂದು ಪೋಸ್ಟರ್ ಮಾಡಿಟ್ಬಿಡಿ ನಿಮ್ ಸ್ಟಡಿ ರೂಮ್ ನಲ್ಲಿ. ಈ ಚಾಪ್ಟರ್ ಮೇಲೆ ಟೆಸ್ಟ್ ಆಗೋವರೆಗೂ ಸ್ಟಾರ್ಟ್ ರೈಟಿಂಗ್.
Write it with examination seriousness. So ಸರಿಯಾಗಿ ಬರ್ದಿದ್ದೀರಾ ನೋಡ್ಕೊಳ್ಳಿ. ಆಲ್ರೆಡಿ ಇಟ್ ಇಸ್ ಗಿವನ್ ಮೋರ್ ದನ್ 3 minutes ಟೈಮ್. ಸೊ ಚೆಕ್ ಮಾಡ್ಕೊಳ್ಳಿ, ಬರ್ದಿದ್ದೀರಾ ಒಂದೊಂದೇ ಟಿಕ್ ಮಾರ್ಕ್ ಹಾಕೊಂಡು ಬನ್ನಿ. ಬಿಗಿನಿಂಗ್ ಇಂಟ್ರೊಡಕ್ಷನ್ ನಿಮ್ಮ ಆನ್ಸರ್ ನ ಬ್ಯೂಟಿಫುಲ್ ಮಾಡಕ್ಕಿರ್ಬೇಕು, ಅದಕ್ಕೆ ಮಾರ್ಕ್ಸ್ ಏನಿಲ್ಲ. ಅದೇನಂದ್ರೆ Henry's law deals with effect of pressure on solubility of gases and liquids. According to Henry's law, solubility of a gas is directly proportional to its pressure, but solubility is expressed in mole fraction. ಇದಕ್ಕೆ ಮಾರ್ಕ್ಸ್ ಇಲ್ಲ. Statement: at constant temperature, the partial pressure of a gas in vapor state brackets P is directly proportional to mole fraction of the gas brackets X in solution. 1 mark ಇದಕ್ಕೆ. Mathematically, P proportional to X, or P is equal to KH into X, where KH is called Henry's law constant. ಇಷ್ಟಕ್ಕೆ 1 mark. Next, significance of KH in ಬರಿತೀರಾ ನೋಡಿ. According to Henry's law, P is equal to KH into X, or X is equal to 1 by KH into P. Hence, KH is an inverse measure of solubility. Lower the KH value, higher is the solubility. Example: for HCHO, KH is 1.8 into 10 power minus 5. Hence, it is highly soluble. For helium gas, KH is equal to 144.9. Hence, it is least soluble. Ishtike 1 mark significance ke. Okay. Now, how many of you got 3 marks perfectly? Tell me. Very good, Supreet, Sri Lakshmi, Kirtana, Tawheed, Pavitra, Shreyas, Shardamani, Sheshashayan, Lavanya, Shreyas, Chetan, Harshita, Ankit, Kirtana, Chandana, Chayashri, Prarthana, Sahana, Bhumika, Rohan, Neha, Minal,
Geeta, wonderful. Chinmay, very good. So heroes of Henry's law. So I'm giving that heroes of Henry's law award to each one of you because you are now a perfect, you have written this perfectly. Practice writing. ಬೇರೆಯವರು ಟ್ರೈ ಮಾಡಿಲ್ಲ ಅಥವಾ ನಿಧಾನಕ್ಕೆ ಬರೆದಿದ್ದೀರಾ, ಎಲ್ಲರಿಗೂ ಆಗತ್ತೆ. ಮನೆಯಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಈಗ ಹೊಸ ವಿಷಯ ನೋಡ್ಕೊಳ್ಳಿ. ಈಗಿನ ನಾನು ಹೇಳಿದೆ ಫಾರ್ ಫಾರ್ಮಾಲ್ಡಿಹೈಡ್ KH ವ್ಯಾಲ್ಯೂ ಈಸ್ 1.8 into 10 power 5 minus 5. ಇದು ನೆನ್ಪಿಟ್ಕೋಬೇಕಾ? ಬೆಟರ್ ನೆನ್ಪಿಟ್ಕೊಳ್ಳಿ. ನೆನ್ಪಿಟ್ಕೋಬೇಕಾ ಅಂತ ಚಾಯ್ಸ್ ಬಂದಾಗೆಲ್ಲ ಬೆಟರ್ ನೆನ್ಪಿಟ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಆದ್ರೆ ಯೂನಿಟ್ ಏನು ನೋಡಿ, ಕಿಲೋ ಬಾರ್. ಈಗ ಅದನ್ನು ನೆನ್ಪಿಟ್ಕೋಬೇಕು, ಅದು ಈಸಿ, ಕಿಲೋ ಬಾರ್. ಹಾಗೇನೆ ಹೀಲಿಯಂ ಗ್ಯಾಸ್ಗೆ KH ವ್ಯಾಲ್ಯೂ 144.9 ಕಿಲೋ ಬಾರ್. ಅಂದ್ರೆ KH ಗೆ ಏನ್ ಯೂನಿಟ್ ಇರುತ್ತೆ ಅಂದ್ರೆ ಪ್ರೆಷರ್ಗೆ ಏನಿರುತ್ತೋ ಅದೇ ಯೂನಿಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ P is equal to KH into X ಅನ್ಕೊಳ್ಳಿ. ನೀವೇ ನೋಡಿ, ಇದು X ಗೆ ಏನು ಯೂನಿಟ್ ಇಲ್ಲ. X ಅನ್ನೋದು ನಂಬರ್ ಅಷ್ಟೇ, ರೇಷಿಯೋ ಅದು. ಅಂದ್ಮೇಲೆ ಪ್ರೆಷರ್ಗೆ ಏನ್ ಯೂನಿಟ್ ಇರುತ್ತೋ KH ಗೂ ಅದೇ ಯೂನಿಟ್ ಇರಬೇಕು. ಹಾಗಾಗಿ ವಾಟ್ ಈಸ್ ದ ಯೂನಿಟ್ ಆಫ್ KH ಅಂದ್ರೆ ಯೂನಿಟ್ ಆಫ್ ಪ್ರೆಷರ್ ಅಷ್ಟೇನೆ. ಕಿಲೋ ಬಾರ್ ಆರ್ ಕಿಲೋ ಪ್ಯಾಸ್ಕಲ್ ಆರ್ ಪ್ಯಾಸ್ಕಲ್ ಆರ್ mm ಆಫ್ ಮರ್ಕ್ಯೂರಿ ಆರ್ ಬಾರ್, ಈ ತರ ಏನೋ ಒಂದಿರುತ್ತೆ. ಅಟ್ಮಾಸ್ಫಿಯರ್ ಆ ತರ. ವೆರಿ ಗುಡ್. ಸೊ ಈಗೆಲ್ಲ ಕೇಳಿಸ್ಕೊಳ್ಳಿ ನೀವು. ವಿಲ್ ಪ್ರೊಸೀಡ್ ಫರ್ದರ್. ನಾನು ನಿಮಗೆ ಲಾಸ್ಟ್ ಕ್ಲಾಸ್ ಕೊಟ್ಟಿರೋ ನೋಟ್ಸ್ ನಲ್ಲಿ ಎಷ್ಟೊಂದು ಗ್ಯಾಸಸ್ಗೆ KH ವ್ಯಾಲ್ಯೂ ಕೊಟ್ಟಿದೆ, ಅದನ್ನ ನೋಡಿ ನೀವು ಯಾವ ಗ್ಯಾಸ್ ಚೆನ್ನಾಗಿ ಡಿಸಾಲ್ವ್ ಆಗತ್ತೆ, ಯಾವ ಗ್ಯಾಸ್ ಚೆನ್ನಾಗಿ ಡಿಸಾಲ್ವ್ ಆಗಲ್ಲ ಅಂತೆಲ್ಲ ಹೇಳ್ಬೋದು. ಓಕೆ, ಫೈನ್. ಓಕೆ, ನೌ ಆಫ್ಟರ್ ದಟ್ ವಿಲ್ ಸಿ ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ. ಅಲ್ಟಿಮೇಟ್ ಇಂಪಾರ್ಟೆಂಟ್ ಇದು. ಸ್ಟೇಟ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್. ಕೆಲವು ಸರಿ ಸ್ಟೇಟ್ಮೆಂಟ್ ಕೇಳಿರಲ್ಲ ಕೆಲವು ವರ್ಷ, ಆದ್ರೆ ಗ್ಯಾರಂಟಿ ಅಪ್ಲಿಕೇಶನ್ ಕೇಳೇ ಇರ್ತಾರೆ. ಸೊ ಹಾಗಾದ್ರೆ ಏನದು ಅಪ್ಲಿಕೇಶನ್ಸ್ ಆಫ್ ಹೆನ್ರೀಸ್ ಲಾ? ಎಲ್ಲ ಪ್ರತಿಯೊಬ್ರು ಕೇಳ್ಕೋಬೇಕು. ಈ ಅಪ್ಲಿಕೇಶನ್ಸ್ ನ ಟೈಟಲ್ ಬರೆದ್ರೆ ಸಾಕು ಮಾರ್ಕ್ಸ್ ಬರುತ್ತೆ. ಟೈಟಲ್ ಬರೆದ್ರೆ ಸಾಕು ಮಾರ್ಕ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಆ ಥರ ಟೈಟಲ್ ಬರೀಬೇಕು. ಅದೇನಂತಂದ್ರೆ ಪ್ರಿಪರೇಷನ್ ಆಫ್ carbonated drinks at high pressure. ಇದು ಒಂದು ಅಪ್ಲಿಕೇಶನ್. ಇನ್ನೊಂದು ಸಿ ಡೈವರ್ಸ್, ಡ್ರೈವರ್ ಅಲ್ಲ ನೋಡ್ಕೊಳ್ಳಿ, ಡೈವರ್ಸ್. ಸಿ ಡೈವರ್ಸ್ ನೋಡಿ, ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಇವೆರಡು ಅಪ್ಲಿಕೇಶನ್ ಹೆನ್ರೀಸ್ ಲಾದು. ಟೈಟಲ್ ಬರೆದ್ರು ಮಾರ್ಕ್ಸ್ ಬರುತ್ತೆ. ನಾನು ಇದಕ್ಕೆ 2 ಲೈನ್ ಎಕ್ಸ್ಪ್ಲನೇಷನ್ ಬೇರೆ ಕೊಡ್ತಾ ಇದ್ದೀನಿ. ಅದನ್ನು ಈಸಿನೇ ಇದೆ, ಬರಿಬಹುದು. ಟೈಟಲ್ ಬರೆದ್ರು ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಇನ್ಮೇಲೆ ಮನೆಯಲ್ಲಿ ಓದ್ಬೇಕಾದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ, ಮೆನ್ಷನ್ ಟು ಅಪ್ಲಿಕೇಶನ್ಸ್ ಅಂತ ಇಲ್ಲಿವರೆಗೂ ಬರೀಬೇಕು. 5 ಮಾರ್ಕ್ ಕ್ವೆಶ್ಚನ್ ಇನ್ ಮುಂದೆ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ, ಗಿವ್ ದ ಸಿಗ್ನಿಫಿಕೆನ್ಸ್ ಆಫ್ KH ವ್ಯಾಲ್ಯೂ ಅಂಡ್ ದೆನ್ ಮೆನ್ಷನ್ ಟು ಅಪ್ಲಿಕೇಶನ್ ಸೇರ್ಕೊಂಡು 5 ಮಾರ್ಕ್ ಕ್ವೆಶ್ಚನ್. ಇನ್ ಮುಂದೆ ಅದನ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ನಲ್ಲಿ ಕೇಳೋ ಒಂದೊಂದು ಕ್ವೆಶ್ಚನ್ ಇಷ್ಟರಲ್ಲೇ ಕವರ್ ಆಗಿರುತ್ತೆ. ಅದಕ್ಕೆ ಲೈಫ್ ನ ಲಿಮಿಟ್ ಮಾಡ್ಕೋಬೇಡಿ. ಆನ್ಸರ್ ಲಿಮಿಟ್ ಮಾಡ್ತಿದ್ದೀರಾ ಅಂದ್ರೆ ನಿಮ್ ಲೈಫ್ ನೇ ಲಿಮಿಟ್ ಮಾಡ್ಕೋತಿದ್ದೀರಾ ಅಂತ. ನಿಮ್ಗೆ ಅಷ್ಟು ಕೆಪಾಸಿಟಿ ಗ್ಯಾರಂಟಿ ಇರುತ್ತೆ. ಈಗ ಕೇಳಿಸ್ಕೋಬೇಕು, ಪ್ರಿಪರೇಷನ್ ಆಫ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಟ್ ಹೈ ಪ್ರೆಷರ್. ಓಕೆ, ಏನದು ಅರ್ಥ ನೋಡ್ಕೊಳ್ಳಿ. ಇದನ್ನ ಸರಿಯಾಗಿ ಮೊದ್ಲು ಅರ್ಥ ಮಾಡ್ಕೊಳ್ಳಿ. ಬರೆಯೋಕಾಗ್ಲೇ ಬಂದ್ಬಿಟ್ಟಿದೆಯಲ್ಲ. ಈ ಕಾರ್ಬೋನೇಟೆಡ್ ಡ್ರಿಂಕ್ ಅಂದ್ರೆ ಏನ್ ಗೊತ್ತಾ? ಸೋಡಾ ಅಂತ ಸಿಗುತ್ತೆ ನೋಡಿ. ಯಾವ್ದೋ ಒಂದು ಶಾಪಿಂಗ್ ಮಾಲ್ ನಲ್ಲಿ ಹೋದ್ರೆ ಫ್ರಿಡ್ಜ್ ನಲ್ಲಿ ಸೋಡಾ ಅಂತ ಇಟ್ಟಿರ್ತಾರೆ ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲಿ. ಓಕೆ, ಅಥವಾ ಪೆಪ್ಸಿ, ಮೋಸ್ಟ್ ಕ್ರಿಮಿನಲ್ ಡ್ರಿಂಕ್ ನಮ್ ದೇಶದಿದು. ನಮ್ ದೇಶದೆಲ್ಲ ಫಾರ್ ಅಮೆರಿಕಾದಿದು. ಆದ್ರೆ ನಮ್ ಜನ ಅದನ್ನ ಫ್ಯಾಷನ್ ಅನ್ನೋ ಹೆಸರಲ್ಲಿ, ಗ್ಲಾಮರ್ ಅನ್ನೋ ಹೆಸರಲ್ಲಿ ಕುಡಿದು ಹೆಲ್ತ್ ಹಾಳು ಮಾಡ್ಕೊಳ್ತಿದ್ದಾರೆ. ಆಮೇಲೆ ಕೋಕಾ ಕೋಲಾ ಅಂದ್ರೆ ಕೋಕ್ ಅಂತ ಸ್ಟೈಲ್ ಆಗಿ ಹೇಳ್ತಾರೆ ನೋಡಿ. ಇವರೆಲ್ಲ ಏನಂದ್ರೆ ಸ್ಟೈಲ್ ಆಗಿರ್ತಾರೆ, ಆದ್ರೆ ಒಳಗಡೆ ಹೆಲ್ತ್ ಹಾಳಾಗ್ತಾ ಇರತ್ತೆ. ಈ ಪೆಪ್ಸಿ, ಕೋಕೋ ಕೋಲಾ ಇದ್ರಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಮಾಡಿರ್ತಾರೆ. ಪ್ರತಿಯೊಬ್ರು ನೋಡ್ಕೊಳ್ಳಿ, ಸ್ವಲ್ಪ ಒಂದ್ ಬೀಕರ್ ಅಲ್ಲಿ ವಾಟರ್ ತಗೊಂಡು ಅದಕ್ಕೆ ನೀವು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಡಿಸಾಲ್ವೇ ಆಗಲ್ಲ, ಅದು ಸ್ವಲ್ಪನೇ ಸ್ವಲ್ಪ ಡಿಸಾಲ್ವ್ ಆಗುತ್ತೆ, ಇನ್ನೆಲ್ಲ ಬಬಲ್ಸ್ ತರ ಆಚೆಗೆ ಬಂದ್ಬಿಡತ್ತೆ. ಅದಕ್ಕೆ ಏನ್ ಮಾಡ್ತಾರೆ ಅವರು ಅಂದ್ರೆ
ವಾಟರ್ ತಗೊಂಡು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ಬೇಕಾದಾಗ ಇಲ್ಲಿ ಹೈ ಪ್ರೆಷರ್ ಅಪ್ಲೈ ಮಾಡ್ಬಿಟ್ಟಿರ್ತಾರೆ. ಇಲ್ಲಿ ಹೈ ಪ್ರೆಷರ್ ಅಪ್ಲೈ ಮಾಡ್ತಾರೆ, ಅವಾಗ ಇದು ಕಾರ್ಬನ್ ಡೈಆಕ್ಸೈಡ್ ಬಬಲ್ಸೇ ಬರಲ್ಲ, ಎಲ್ಲ ಇಲ್ಲೇ ಡಿಸಾಲ್ವ್ ಆಗೋಗುತ್ತೆ. ಅದ್ ಹೇಗ್ ಗೊತ್ತಾಯ್ತು ಅವ್ರಿಗೆ ಅಂದ್ರೆ ಹೆನ್ರೀಸ್ ಲಾ ಇಂದ ಗೊತ್ತಾಯ್ತು. ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವೇ ಆಗ್ತಿಲ್ಲ ವಾಟರ್ ನಲ್ಲಿ, ಅಂಥದ್ರಲ್ಲಿ ಹೇಗ್ ಡಿಸಾಲ್ವ್ ಮಾಡಿದ್ರು ಇವರು ಅಂದ್ರೆ ಹೆನ್ರೀಸ್ ಲಾ ಇಂದ ಗೊತ್ತಾಯ್ತು. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್, ಯಾವುದೇ ಗ್ಯಾಸ್ ಜಾಸ್ತಿ ಡಿಸಾಲ್ವ್ ಮಾಡ್ಬೇಕಾದ್ರೆ ಪ್ರೆಷರ್ ಅಪ್ಲೈ ಮಾಡಬೇಕು ಅಂತ. ಸೊ ದೇ ಅಪ್ಲೈಡ್ ಪ್ರೆಷರ್ ಅಂಡ್ ಡಿಸಾಲ್ವ್ ಇಟ್. ಹಾಗಾಗಿ ಪೆಪ್ಸಿ, ಕೋಕೋ ಕೋಲಾದಲ್ಲೆಲ್ಲ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಆಗಿರುತ್ತೆ. ಬರೀ ವಾಟರ್ ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಮಾಡಿದ್ರೆ ಅದನ್ನ ಸೋಡಾ ಅಂತಾರೆ. ಬೇರೆ ಶುಗರ್ ಜ್ಯೂಸ್ ಅಲ್ಲಿ, ಶುಗರ್ ಜ್ಯೂಸ್, ಕಲರ್ಡ್ ಶುಗರ್ ಜ್ಯೂಸ್ ಅಷ್ಟೇ, ಪೆಪ್ಸಿ ಅಂದ್ರೆ ಇನ್ನೇನಿಲ್ಲ, ಕಲರ್ಡ್ ಶುಗರ್ ಜ್ಯೂಸ್ ಅದು, ಅದನ್ನ ಅದ್ರೊಳಗಡೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ತಾರೆ ಪೆಪ್ಸಿ ಮತ್ತೆ ಕೋಕೋ ಕೋಲಾದಲ್ಲಿ ಅಷ್ಟೇನೆ. ಓಕೆ, ಸೊ ನೋಡ್ಕೊಳ್ಳಿ. ಹಾಗಾದ್ರೆ ಪೆಪ್ಸಿ ಮತ್ತೆ ಕೋಕೋ ಕೋಲಾದಲ್ಲಿ ಅವರು ಕಾರ್ಬನ್ ಡೈಆಕ್ಸೈಡ್ ಡಿಸಾಲ್ವ್ ಮಾಡಿರ್ತಾರೆ. ಬರೀ ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿದ್ರೆ ಅದನ್ನ ಸೋಡಾ ಅಂತ ಕರೀತಾರೆ. ಹೇಗ್ ಡಿಸಾಲ್ವ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪಾಸ್ ಮಾಡ್ತಾರೆ ಹೈ ಪ್ರೆಷರ್ ಅಲ್ಲಿ. ಆದ್ರೆ ಹೈ ಪ್ರೆಷರ್ ಅಲ್ಲಿ ಮಾಡಿರ್ತಾರಲ್ವಾ, ನೀವು ಮತ್ತೆ ಅದನ್ನ ಬಾಟ್ಲ್ ಓಪನ್ ಮಾಡಿದ ಕೂಡ್ಲೇನೆ ಮತ್ತೆ ಆರ್ಡಿನರಿ ಪ್ರೆಷರ್ ಆಗೋಗುತ್ತೆ, ಡಿಸಾಲ್ವ್ ಆಗಿರೋದೆಲ್ಲ ಆಚೆ ಹೋಗುತ್ತೆ. ಅದಕ್ಕೇನೆ ಕ್ಯಾಪ್ ಅಪ್ಲೈ ಮಾಡ್ತಾರೆ. ಈ ಪೆಪ್ಸಿ ಬಾಟ್ಲ್ ಎಲ್ಲ ಏನ್ ಮಾಡ್ತಾರೆ ನೋಡಿರ್ಬೋದು ನೀವು, ಟೈಟ್ ಆಗಿ ಕ್ಯಾಪ್ ಅಪ್ಲೈ ಮಾಡಿರ್ತಾರೆ. ಅದು ಓಪನ್ ಮಾಡಿದ ಕೂಡಲೇ ಇಲ್ಲಿ ಬಬಲ್ಸ್ ಕಾಣುತ್ತೆ. ಯಾಕೆಂದ್ರೆ ಅಲ್ಲಿ ಓಪನ್ ಮಾಡಿದ ಕೂಡಲೇ ಆರ್ಡಿನರಿ ಪ್ರೆಷರ್ ಬಂತು, ಆಗ ಡಿಸಾಲ್ವ್ ಆಗಿರೋ ಗ್ಯಾಸ್ ಎಲ್ಲ ಆಚೆ ಹೋಗುತ್ತೆ. ಈಗ ಎಲ್ರು ಕೇಳ್ತಾರೆ, ಕಾರ್ಬನ್ ಡೈಆಕ್ಸೈಡ್ ಯಾಕೆ ಡಿಸಾಲ್ವ್ ಮಾಡಿದ್ರು ಇವರು, ಏನ್ ಅಗತ್ಯ ಆಯ್ತು, ಸುಮ್ನೆ ಜ್ಯೂಸ್ ಕುಡಿಬೋದಾಗಿತ್ತಲ್ಲ, ಸುಮ್ನೆ ವಾಟರ್ ಕುಡಿಬೋದಾಗಿತ್ತಲ್ವಾ ಅಂದ್ರೆ, ಕಾರ್ಬನ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡಿರೋದ್ರಿಂದ ಇದ್ದು ಟೇಸ್ಟ್ ಸ್ವಲ್ಪ ಸ್ಪೆಷಲ್ ಆಗತ್ತೆ. ಅದೇನ್ ಹೆಲ್ತ್ ಗೇನ್ ಒಳ್ಳೇದಲ್ಲ, ಆ ಟೇಸ್ಟ್ಗೋಸ್ಕರ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ, ಅದಕ್ಕೋಸ್ಕರ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಬಬಲ್ಸ್ ಇರುತ್ತಲ್ವಾ, ಅದೇನಾಗುತ್ತೆ ಅವ್ರಿಗೆ ಸ್ವಲ್ಪ ಅಸಿಡಿಟಿ ಇದ್ರೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಅದೇನು ಅಸಿಡಿಟಿ ಕ್ಯೂರ್ ಆಗಲ್ಲ, ಸ್ವಲ್ಪ ರಿಲೀಫ್ ಸಿಗತ್ತೆ, ಅದಕ್ಕೆ ಅಂತ ಇದನ್ನ ಕುಡಿತಾರಷ್ಟೇನೆ. ನಾರ್ಮಲ್ ಜನಗಳಿಗೆ ಪೆಪ್ಸಿ, ಕೋಕೋ ಕೋಲಾ ಎಲ್ಲ ಡೇಂಜರಸ್, ಬೇಕಾಗೇ ಇಲ್ಲ. ನೀವೊಂದು ಪೆಪ್ಸಿ ಕುಡಿದ್ರೆ ನಿಮ್ಮ ಬಾಡಿ 10 ದಿನ ಸಫರ್ ಮಾಡತ್ತೆ. ಒಂದು ಎಳ್ನೀರ್ ಏನಾದ್ರು ಕುಡಿದ್ರೆ ನಿಮ್ಮ ಬಾಡಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳತ್ತೆ. ಒಂದು ಎಳ್ನೀರ್ ಕುಡಿತೀರಾ ಅಂತ ಅನ್ಕೊಳ್ಳಿ, ಓಕೆ, ಆಗ ನಿಮ್ಮ ಬಾಡಿ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳುತ್ತೆ ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಎಲೆಕ್ಟ್ರೋಲೈಟ್ಸ್, ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಸಪ್ಲೈ ಆಯ್ತು, ಎನರ್ಜಿ ಬಂತು, ನಿಮ್ ಬಾಡಿ ನಿಮ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಯುವರ್ ಬಾಡಿ ಸೆಲ್ಸ್ ವಿಲ್ ಬಿ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಓಕೆ, ಮೋರ್ ಓವರ್ ನಮ್ ದೇಶದ ರೈತ ಇದಾನಲ್ಲ, ಅವನ್ಗೊಂದ್ ಸ್ವಲ್ಪ ದುಡ್ಡು ಹೋಗಿರುತ್ತೆ, ಅದನ್ನ ಎಳ್ನೀರ್ ಮಾರೋನ್ಗೆ ಲಾಭ ಬಂದಿರುತ್ತೆ, ಆದ್ರೆ ಎಳ್ನೀರ್ ಕೊಟ್ಟಿರೋ ರೈತಂಗೂ ಸ್ವಲ್ಪ ದುಡ್ಡು ಬರುತ್ತೆ. ಈ ಪೆಪ್ಸಿ, ಕೋಕೋ ಕೋಲಾ ಕುಡಿದ್ರೆ ಏನಾಯ್ತು, ಇವನ್ಗೆ ಈ ಪೆಪ್ಸಿ, ಕೋಕೋ ಕೋಲಾ ಕಂಪನಿ ಅದೆಲ್ಲ ದುಡ್ಡು ಅಮೆರಿಕಕ್ಕೆ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ, ಆ ದುಡ್ಡು ಇಟ್ಕೊಂಡು ಅಮೆರಿಕ ರಿಚ್ ಕಂಟ್ರಿ ಆಗತ್ತೆ, ಬೇಕಾದಷ್ಟು ವೆಪನ್ ಇಂಡಸ್ಟ್ರಿ ಮಾಡ್ತಾರೆ, ಬೇಕಾದಷ್ಟು ವಾರ್ ವೆಪನ್ಸ್ ಮಾಡ್ತಾರೆ, ಎಲ್ಲ ಕಡೆ ಕಳಿಸ್ತಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೇಗೆ ಅಂತ. ಅದಕ್ಕೇನೆ ನಾವು ನಮ್ ದೇಶದ ಏನಿದೆ ಅದನ್ನೇ ಆದಷ್ಟು ತಗೊಳಕ್ ಟ್ರೈ ಮಾಡ್ಬೇಕು, ಹಾಗೆ ಎಲ್ಲ ಹಣನೂ ಇಲ್ಲೇ ಉಳಿಯತ್ತೆ. ಓಕೆ, ಆದಷ್ಟು ಎಲ್ಲಾದ್ರೂ ಸಿಕ್ಕದೆ ಇರ್ಬೋದು. ಯಾವ್ದೋ ಈಗ ಒಂದು ಕಂಪ್ಯೂಟರ್ ಚಿಪ್ ಅಂತಂದ್ರೆ ಇಂಟೆಲ್, ನಮ್ ದೇಶದಲ್ಲಿ ಇನ್ನೂ ಅದು ಇಂಟೆಲ್ ಚಿಪ್ ಎಲ್ಲ ಮಾಡಕ್ಕಾಗಿಲ್ಲ, ಅಲ್ಲಿ ಇಂಟೆಲ್ ಲೆವೆಲ್ ಚಿಪ್ ಮಾಡಕ್ಕಾಗಿಲ್ಲ. ನೀವೆಲ್ಲ ಬ್ರಿಲಿಯಂಟ್ಸ್ ತರ ಓದ್ಕೊಂಡು ಬಂದು ಮುಂದೆ ಆ ತರ ಇಂಡಸ್ಟ್ರಿ ಶುರು ಮಾಡಿ, ಆ ತರದನ್ನು. ಈಗ ಸದ್ಯಕ್ಕೆ ಕೆಲವೆಲ್ಲ ನಾವು ನಮ್ ದೇಶದ ತಗೋಬೇಕು, ಯಾವ್ದು ಆಗೋದೇ ಇಲ್ಲ ನಮ್ ದೇಶದಲ್ಲಿ, ಅದನ್ನ ಬೇಕಾದ್ರೆ ಬೇರೆ ತಗೊಳ್ಳಿ. ಓಕೆ, ಕೇಳಿಸ್ಕೊಳ್ಳಿ. ಈಗ ಕಾರ್ಬನ್ ಡೈಆಕ್ಸೈಡ್ ನ ಡಿಸಾಲ್ವ್ ಮಾಡಿದಾಗ ಸ್ವಲ್ಪ ಟೇಸ್ಟ್ ಇಂಪ್ರೂವ್ ಆಗತ್ತೆ, ಆಮೇಲೆ ಸ್ವಲ್ಪ ಅಸಿಡಿಟಿ, ಗ್ಯಾಸ್ ಎಲ್ಲ ಇರುತ್ತಲ್ಲ ಅವ್ರಿಗೆ, ಅದೆಲ್ಲ ಸ್ವಲ್ಪ ಸರಿ ಹೋಗುತ್ತೆ, ರಿಲೀಫ್ ಸಿಗತ್ತೆ ಅಂತ ಕುಡಿತಾರೆ. ಅದನ್ನ ಅಷ್ಟೊಂದು ಕಾರ್ಬನ್ ಡೈಆಕ್ಸೈಡ್ ಹೇಗ್ ಡಿಸಾಲ್ವ್ ಮಾಡಿದ್ರು ಅಂದ್ರೆ ಹೈ ಪ್ರೆಷರ್ ಅಪ್ಲೈ ಮಾಡಿ. ಸೊ ಇಷ್ಟು ಬರೆಯೋದಕ್ಕೆ ದೊಡ್ಡದೊಂದು ಸ್ಟೋರಿನೇ ಬರ್ದ್ ಬಿಡಬಾರ್ದು, ಕೊಡಿ ಒಂದ್ ಪೇಜ್ ಅನ್ಬಿಟ್ಟು ಏನೇನೋ ಬರೀಬಾರ್ದು, 2 ಲೈನ್. ಅದೇನಂದ್ರೆ ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ solubility of a gas increases by increasing pressure. According to Henry's law, solubility of a gas increases with increase in pressure. Hence, more CO2 is dissolved. By applying high pressure. And bottles are sealed. ಯಾಕೆ ಸೀಲ್ ಮಾಡ್ಬೇಕು ಅಂದ್ರೆ ಹೈ ಪ್ರೆಷರ್ ಅಪ್ಲೈ ಮಾಡಿದ್ದು, ಹೈ ಪ್ರೆಷರ್ ಅಲ್ಲಿ ಇರ್ಬೇಕಲ್ವಾ. ಈ ಬಾಟಲ್ ನಲ್ಲಿ ನೀವು ಹೈ ಪ್ರೆಷರ್ ಅಪ್ಲೈ ಮಾಡಿದಿರಾ, ಓಪನ್ ಮಾಡ್ಬಿಟ್ರೆ ಹೈ ಪ್ರೆಷರ್ ಇರಲ್ಲ, ಅದಕ್ಕೆ ಹೈ ಪ್ರೆಷರ್ ಮೇಂಟೈನ್ ಮಾಡಿ ಅಲ್ಲಿ ಅಪ್ಲೈ ಮಾಡಿರ್ತಾರೆ, ಸೀಲ್ ಮಾಡಿರ್ತಾರೆ. ಈ ಬಾಟಲ್ ಒಳಗಡೆ ಹೈ ಪ್ರೆಷರ್ ಇರುತ್ತೆ, ಅದಕ್ಕೆ ಸೋಡಾ ಬಾಟಲ್ ನ ಮಾತ್ರ ಥಿನ್ ಪ್ಲಾಸ್ಟಿಕ್ ಅಲ್ಲಿ ಮಾಡಿರಲ್ಲ. ಒಂದ್ಸರಿ ಶಾಪಿಂಗ್ ಮಾಲ್ ಅಲ್ಲಿ ಹೋದಾಗ ಸೋಡಾ ಬಾಟಲ್ ಅಂತ ನೋಡಿ, ಅದ್ರದ್ದು ಪ್ಲಾಸ್ಟಿಕ್ ಮಾತ್ರ ತುಂಬಾ ಟಫ್ ಆಗಿರುತ್ತೆ. ಯಾಕೆಂದ್ರೆ ಹೈ ಪ್ರೆಷರ್ ವಿತ್ ಸ್ಟ್ಯಾಂಡ್ ಮಾಡ್ಕೋಬೇಕಲ್ವಾ.
ದಪ್ಪ ಪ್ಲಾಸ್ಟಿಕ್ ಇರುತ್ತೆ, ಅದು ಥಿನ್ ಪ್ಲಾಸ್ಟಿಕ್ ಇರಲ್ಲ. ನೀವು ವಾಟರ್ ಬಾಟ್ಲ್ ಇದೆಯಲ್ಲ, ಬಿಸ್ಲೇರಿ ವಾಟರ್ ಬಾಟ್ಲ್, ಆ ತರ ಇರಲ್ಲ ಅದು. ಯಾಕೆಂದ್ರೆ ಅದು ಹೈ ಪ್ರೆಷರ್ ವಿತ್ ಸ್ಟ್ಯಾಂಡ್ ಮಾಡ್ಕೋಬೇಕು. ಥಿಕ್ ಪ್ಲಾಸ್ಟಿಕ್ ಇರುತ್ತೆ. ಓಕೆ, ಸೊ ಇದು ಎರಡೇ ಲೈನ್. ಇನ್ನೊಂದ್ಸರಿ ಹೇಳ್ತೀನಿ ನೋಡಿ. 2 ಲೈನ್ ಬರೆಯೋದಕ್ಕೆ ಮುಂಚೆ ಟೈಟಲ್ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ನೋಡ್ಕೊಳ್ಳಿ. ಟೈಟಲ್ಗೆನೆ ಮಾರ್ಕ್ಸ್ ಕೊಡೋದು ಅವರು. ಸೊ ಅವರು ಸಪೋಸ್ ಏನಾದ್ರು ಒಂದು ಹೊಸ ಕ್ವೆಶ್ಚನ್ ಕೇಳಿದ್ರೆ, ಎಕ್ಸ್ಪ್ಲೈನ್ ಹೌ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆರ್ ಪ್ರಿಪೇರ್ಡ್ ಯೂಸಿಂಗ್ ಹೆನ್ರೀಸ್ ಲಾ ಅಂದ್ರೆ ಅವಾಗ ಇದನ್ನೆಲ್ಲ ಬರೀಬೇಕು. ಅದಕ್ಕೋಸ್ಕರ ನಾವು ಬರೆಸ್ತಿರೋದು. ಸೊ ಪ್ರಿಪರೇಷನ್ ಆಫ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಟ್ ಹೈ ಪ್ರೆಷರ್ ಏನ್ ಬರೀತೀರಾ ನೋಡಿ. ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ, solubility of a gas increases with increase of pressure. Hence, more CO2 is dissolved by applying high pressure and the bottles are sealed. ಅದಕ್ಕೆ ಕ್ಯಾಪ್ ಇಂದ ಓಪನ್ ಮಾಡಬೇಕು. ಓಪನ್ ಮಾಡಿದ ಕೂಡಲೇ ಆ ಬಾಟಲ್ ಅಲ್ಲಿ ಆರ್ಡಿನರಿ ಪ್ರೆಷರ್ ಬಂದ್ಬಿಡುತ್ತೆ. ಅವಾಗ ಡಿಸಾಲ್ವ್ ಆಗಿರೋ ಕಾರ್ಬನ್ ಡೈಆಕ್ಸೈಡ್ ಎಲ್ಲ ಆಚೆಗೆ ಬರೋಕ್ ಶುರುವಾಗುತ್ತೆ. ಹೈ ಪ್ರೆಷರ್ ಇದ್ದಾಗ ಚೆನ್ನಾಗಿ ಡಿಸಾಲ್ವ್ ಆಗಿತ್ತು, ಈಗ ಲೋ ಪ್ರೆಷರ್ ಬರುತ್ತೆ. ಈ ಓಪನ್ ಏರ್ ಅಂದ್ರೆ ಲೋ ಪ್ರೆಷರ್ ಆರ್ಡಿನರಿ ಪ್ರೆಷರ್. ಈ ಆರ್ಡಿನರಿ ಪ್ರೆಷರ್ ಅಲ್ಲಿ ಅಷ್ಟೊಂದು ಡಿಸಾಲ್ವ್ ಆಗಲ್ಲ, ಸೊ ಡಿಸಾಲ್ವ್ ಆಗಿದ್ದೆಲ್ಲ ಆಚೆಗೆ ಬರುತ್ತೆ. ಸೊ ವೈ ಡು ಯು ಸಿ ಬಬಲ್ಸ್ ವೆನ್ ಯು ಓಪನ್ ಪೆಪ್ಸಿ ಆರ್ ಕೋಕೋ ಕೋಲಾ ಸೋಡಾ ವಾಟರ್ ಬಾಟಲ್? ಬಿಕಾಸ್ ವೆನ್ ಯು ಓಪನ್ ದಟ್ ಬಾಟಲ್, pressure comes to normal. Inside the bottle, high pressure was there. But when you open it, it comes to normal pressure. All the dissolved carbon dioxide gas is coming out. That forms bubbles. So, ಈಗ ಫಸ್ಟ್ ಅಪ್ಲಿಕೇಶನ್ ನ ನಿಮ್ ಕೈನಲ್ಲಿ ಬರೆಯಕ್ಕಾಗತ್ತಾ? ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಟೈಟಲ್ ಆಮೇಲೆ 2 ಸೆಂಟೆನ್ಸ್ ಏನ್ ನೋಡಿ. ಅದಕ್ಕೆ ಒಂದ್ ಮಾತ್ರ ತಿಳ್ಕೊಳ್ಳಿ, ಸ್ಟೂಡೆಂಟ್ಸ್ಗೆ 2 ಆಸ್ಪೆಕ್ಟ್ ಇದೆ. ಒಂದು ಅರ್ಥ ಮಾಡ್ಕೋಬೇಕು, ಲರ್ನರ್ ಅಂಡರ್ಸ್ಟ್ಯಾಂಡ್. ಆಮೇಲೆ ಗೆಟ್ ರೆಡಿ, ಬರೆಯೋದಿಕ್ಕೆ, ರೈಟ್, ಜಸ್ಟ್ ರೆಡಿ ಟು ರೈಟ್, ಆ ತರ ಇರಬೇಕು. ಅರ್ಥ ಮಾಡ್ಕೊಂಡು ಕೂಡಲೇ ಕೆಲವ್ರು ಏನಂದ್ರೆ, ಓಕೆ ಮೇಷ್ಟ್ರು ಚೆನ್ನಾಗಿ ಹೇಳ್ಕೊಟ್ರು, ಎಲ್ಲ ಅರ್ಥ ಆಯ್ತು ಅಂದ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ. ದಟ್ ಈಸ್ ನಾಟ್ ದ ಆಕ್ಚುಯಲ್ ಗೋಲ್. ದಟ್ಸ್ ಓನ್ಲಿ ಎ ಪಾರ್ಟ್ ಆಫ್ ದಿ ಆಕ್ಚುಯಲ್ ಗೋಲ್. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಎನಿ ಟೀಚರ್ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್. ಸರಿಯಾಗಿ ನೀವು ಗಮನ ಇಟ್ಟು ಕೇಳಿಸ್ಕೊಂಡ್ರೆ, ಕೆಲವು ಟೀಚರ್ ಹೇಳೋದು ಬೋರಿಂಗ್ ಇರ್ಬೋದು, ಕೆಲವು ಇಂಟ್ರೆಸ್ಟಿಂಗ್ ಇರ್ಬೋದು, ಕೆಲವರು ನಾರ್ಮಲ್ ಆಗಿ ಹೇಳ್ಬೋದು, ಕೆಲವರು ಹೈಲಿ ಎಂಟರ್ಟೈನಿಂಗ್ ಆಗಿ ಹೇಳ್ಬೋದು, ಕೆಲವರು ಹೈಲಿ ಎನರ್ಜೆಟಿಕ್ ಆಗಿ ಹೇಳ್ಬೋದು, ಅಥವಾ ಇನ್ ಕೆಲವರು ನಾರ್ಮಲ್ ಆಗಿ ಸೋಬರ್ ಆಗಿ ಹೇಳ್ಬೋದು, ಚೆನ್ನಾಗಿ ಹೇಳ್ಬೋದು. ಆದ್ರೆ ನಿಮ್ಮ ಗೋಲ್ ಬರೆಯೋದಕ್ಕೆ ರೆಡಿ ಇರಬೇಕು. ಕೇಳಿಸ್ಕೊಳ್ಳಿ, ಈಗ ಅರ್ಥ ಆಯ್ತಲ್ವಾ? ಬರೆಯೋದು ಹೇಗೆ ನೋಡ್ಕೊಳ್ಳಿ. ಫಸ್ಟ್ ಒನ್, ಪ್ರಿಪರೇಷನ್ ಆಫ್ ಕಾರ್ಬೋನೇಟೆಡ್ ಡ್ರಿಂಕ್ಸ್. ಪ್ರಿಪರೇಷನ್ ಆಫ್ ಕಾರ್ಬೋನೇಟೆಡ್ ಡ್ರಿಂಕ್ಸ್ by high pressure. Preparation of carbonated drinks at high pressure. ಅದ್ರ ಕೆಳಗಡೆ ಏನ್ ಬರೀಬೇಕಂದ್ರೆ, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ, solubility of a gas is directly proportional to pressure. Hence, more carbon dioxide gas can be prepared by applying high pressure. I'll repeat, preparation of carbonated drinks at high pressure. According to Henry's law, solubility of a gas is directly proportional to pressure. Hence, more CO2 is dissolved by applying high pressure and the bottles are sealed. Write it now. Title and 2 sentences. Okay, if you have completed, ಕೇಳಿಸ್ಕೊಳ್ಳಿ. Preparation of carbonated drinks at high pressure. ಟೈಟಲ್ಗೆ ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ.
Explanation. According to Henry's law, solubility of a gas is directly proportional to pressure. Hence, more CO2 is dissolved by applying high pressure and the bottles are sealed. How many of you are perfect? Very good. Very good. Very good. Okay, fine. Wonderful. Listen to me. Listen to me. What is that? ಸೊ ಈಗ ನೋಡಿ, ಈಗ ಕೆಲವೊಂದು ಕ್ವೆಶ್ಚನ್ ಕೇಳಿದ್ದಾರೆ. ವೈಟ್ ಸೋಡಾ ಅಂತಾರಲ್ವಾ, ಅದೇನು, ಅದೇನು ಗುಡ್ಡ ಬ್ಯಾಡ ಅಂತ ಕೇಳಿದ್ದಾರೆ. ವೈಟ್ ಸೋಡಾ ಅಂತಂದ್ರೆ ಏನಿಲ್ಲ, ಬರೀ ವಾಟರ್ ತಗೊಂಡ್ರು, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಡಿಸಾಲ್ವ್ ಮಾಡಿದ್ರು ಅಷ್ಟೇನೆ. ಕಾರ್ಬನ್ ಡೈಆಕ್ಸೈಡ್ ಇನ್ ವಾಟರ್. ಇದು ಗುಡ್ ಬ್ಯಾಡ್ ಅಂತಂದ್ರೆ ಇದು ಗುಡ್ ಅಲ್ಲ, ಬ್ಯಾಡು ಅಲ್ಲ. ಇದೇನಂದ್ರೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಡಿಸಾಲ್ವ್ ಮಾಡಿದಾಗ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ಇದನ್ನ ಕುಡಿದಾಗ ಯಾರಿಗಾದ್ರೂ ತುಂಬಾ ಸ್ಟಮಕ್ ಏನಾದ್ರೂ ಓವರ್ ಈಟಿಂಗ್ ಇಂದ ಏನಾದ್ರು ಅಸಿಡಿಟಿ ಎಲ್ಲ ಆಗಿದ್ರೆ ಇದನ್ನ ಕುಡಿದ್ರೆ ಸ್ವಲ್ಪ ರಿಲೀಫ್ ಸಿಗತ್ತೆ. ಹಾಗಂತ ಇದು ಅಸಿಡಿಟಿಗೆ ಮೆಡಿಸಿನ್ ಅಲ್ಲ. ನಾವು ಅಸಿಡಿಟಿಗೆ ಮೆಡಿಸಿನ್ ಅಂತ ಬರ್ಬೇಕಾದ್ರೆ ಸೋಡಿಯಂ ಬೈಕಾರ್ಬನೇಟ್ ಹೇಳಿದಿವಲ್ವಾ, ಆ ತರ ಇದೊಂದು ಸ್ವಲ್ಪ ಎಫೆಕ್ಟ್ ಇದೆ ಅಷ್ಟೇನೆ. ಸೊ ಸೋಡಾ ವಾಟರ್, ವೈಟ್ ಸೋಡಾ ಅಂದ್ರೆ ಸೋಡಾ ವಾಟರ್ ಅಷ್ಟೇ. ಅದು ಆಕ್ಚುಲ್ ಆಗಿ ಸೋಡಾ ವಾಟರ್ ಏನ್ ಗೊತ್ತಾ, ಕಾರ್ಬನ್ ಡೈಆಕ್ಸೈಡ್ ವಾಟರ್ ಡಿಸಾಲ್ವ್ ಆದ್ರೆ ಕಾರ್ಬೋನಿಕ್ ಆಸಿಡ್ ಬಂದ್ಬಿಡತ್ತೆ, ವೀಕ್ ಆಸಿಡ್ ಬರುತ್ತೆ, ಅದು ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ. ಸರಿ, ಪೆಪ್ಸಿ ಕೋಕೋ ಕೋಲಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಯಾಕೆ ಡಿಸಾಲ್ವ್ ಮಾಡ್ತಾರೆ, ಬೇರೆ ಗ್ಯಾಸ್ ಯಾವುದು ಇಲ್ಲ ಅಂದ್ರೆ? ಬೇರೆ ಯಾವ ಗ್ಯಾಸ್ ಇದೆ? ಕಾರ್ಬನ್ ಮಾನಾಕ್ಸೈಡ್ ಡೆಡ್ಲಿ ಪಾಯ್ಸನಸ್. ಒಬ್ಬ ಮನುಷ್ಯ ಕಾರ್ಬನ್ ಮಾನಾಕ್ಸೈಡ್ ಇನ್ಹೇಲ್ ಮಾಡಿದ್ರೆ ಕೋಮಾ ಕೊಟ್ಟೋಗ್ತಾರೆ, ಕೆಲವು ಸತ್ತೇ ಹೋಗ್ಬಿಡ್ತಾರೆ, ಅಷ್ಟು ಡೇಂಜರಸ್ ಅದು. ಕಾರ್ಬನ್ ಡೈಆಕ್ಸೈಡ್ ಒಂದನ್ನೇ ಮಾಡೋಕ್ಕಾಗೋದು. ಇನ್ಯಾವುದು? ನೈಟ್ರೋಜನ್ ಗ್ಯಾಸ್ ಪಾಸ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಕ್ಸಿಜನ್ ಗ್ಯಾಸ್ ಪಾಸ್ ಮಾಡೋದ್ರಿಂದ ಪ್ರಯೋಜನ ಇದೆ, ಆದ್ರೆ ನಾವು ಉಸಿರಾಡ್ತೀವಲ್ಲ ಆಕ್ಸಿಜನ್ ಗ್ಯಾಸ್, ವಾಟರ್ ನಲ್ಲಿ ಅದೇನು ಇರಬೇಕಾಗಿಲ್ಲ. ಹಾಗಾಗಿ ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ಬೇರೆ ಯಾವುದೇ ಗ್ಯಾಸ್ ಆದ್ರೂ ಪಾಯ್ಸನಸ್. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇಂದ ಸ್ವಲ್ಪ ಹುಳಿ ಟೇಸ್ಟ್ ಬರುತ್ತೆ ಇದಕ್ಕೆ, ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಒಂದನ್ನು ಪಾಸ್ ಮಾಡ್ತಾರೆ ಅಷ್ಟೇ. ಓಕೆ, ಸೊ ಇದು ಫಸ್ಟ್ ಅಪ್ಲಿಕೇಶನ್ ಆಯ್ತು. ಸೆಕೆಂಡ್ ಅಪ್ಲಿಕೇಶನ್, ಸಿ ಡೈವರ್ಸ್ ಯೂಸ್ ಅ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಇದನ್ನು ಸ್ವಲ್ಪ ಜಾಸ್ತಿ ಕೇಳಿಸ್ಕೋಬೇಕು ನೀವು, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತು ಅಪ್ಲಿಕೇಶನ್ಸ್ ಎಲ್ಲ, ನೋಡ್ಕೊಳ್ಳಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ಅಪ್ಲಿಕೇಶನ್, ಇದು ಕೇಳಿಸ್ಕೊಳ್ಳಿ. ಇದು ಸಮುದ್ರ, ಇದು ಓಕೆ. ಈ ಸಮುದ್ರದಲ್ಲಿ ಒಬ್ಬ ಸಿ ಡೈವರ್ ಇದ್ದಾನೆ, ಅಂದ್ರೆ ಸ್ಕ್ಯೂಬಾ ಡೈವರ್ಸ್ ಅಂತ ಕರೀತಾರೆ ಅವ್ರನ್ನ. ಟೂರಿಸಂ ಎಲ್ಲ ತುಂಬಾ ಕಾಮನ್ ಇದು. ಏನಂದ್ರೆ ಇಲ್ಲಿ ಈ ಸಿ ಡೈವರ್ಸ್ ಇರ್ತಾರಲ್ವ, ಒಬ್ಬ ಸಿ ಡೈವಿಂಗ್ ಮಾಡ್ತಾ ಇದ್ದಾನೆ, ಈಜಾಡ್ತಾ ಇದ್ದಾನೆ. ಅವನು ಸ್ವಲ್ಪ ತುಂಬಾ ಆಳ ಹೋಗಿಲ್ಲ, ಇಲ್ಲಿದ್ದಾನೆ. ಅವನೊಂದು ಏರ್ ಸಿಲಿಂಡರ್ ಇಟ್ಕೊಂಡಿದ್ದಾನೆ, ಅವನು ಅಟ್ಯಾಚ್ ಮಾಡ್ಕೊಂಡು ಅದನ್ನೇ ಉಸಿರಾಡ್ತಾ ಇದ್ದಾನೆ. ಓಕೆ ಓಕೆ, ಆದ್ರೆ ಇವನ್ಗೇನು ತೊಂದರೆ ಆಗಲ್ಲ. ಆದ್ರೆ ಪ್ರಾಬ್ಲಮ್ ಏನಂತಂದ್ರೆ ನೋಡಿ, ಇದು ಸಮುದ್ರದ ಲೆವೆಲ್, ಯಾರೋ ಒಬ್ಬ ತುಂಬಾ ಆಳ ಹೋಗ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ಳಿ, ತುಂಬಾ ಆಳ ಬಂದ್ಬಿಟ್ಟಿದ್ದಾನೆ, ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾನೆ. ಇವನ್ಗೆ ಡೇಂಜರಸ್ ಇದೆ. ಏನಂದ್ರೆ ಒಬ್ಬ ತುಂಬಾ ಆಳದಲ್ಲಿ ಬಂದ್ಬಿಟ್ಟಿದ್ದಾನೆ, ಅವನು ಅಷ್ಟೇ ಏರ್ ಇಟ್ಕೊಂಡಿದ್ದಾನೆ. ಇವನು ತುಂಬಾ ಡೀಪ್ ಸ್ಟಡಿ, ಏನೋ ಭಾರಿ ಆಳವಾದ ಅಧ್ಯಯನ ಮಾಡ್ತೇನೆ ಅಂತ ಅವನು ಬಂದ್ಬಿಟ್ಟಿದ್ದಾನೆ. ಸರ್ಫೇಸ್ ಅಲ್ಲಿ ಇರೋರ್ಗೆ ಏನ್ ತೊಂದರೆ ಇಲ್ಲ. ಡೀಪ್ ಸಿ ಡೈವರ್ಸ್ ಇರ್ತಾರಲ್ಲ, ಇವ್ರಿಗೆ ಏನಾಗತ್ತೆ ಅಂದ್ರೆ ಏರ್ ಅಲ್ಲಿ ನೈಟ್ರೋಜನ್ ಮತ್ತೆ ಆಕ್ಸಿಜನ್ ಎರಡೂ ಇರುತ್ತಲ್ವಾ, ಇಲ್ಲಿ ಪ್ರೆಷರ್ ಜಾಸ್ತಿ, ಇಷ್ಟು ವಾಟರ್ದು ವೆಯ್ಟ್ ಅವ್ರ ಮೇಲೆ ಬೀಳ್ತಿರತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಈ ನೈಟ್ರೋಜನ್ ಇವನ್ ಬ್ಲಡ್ ನಲ್ಲಿ ಜಾಸ್ತಿ ಡಿಸಾಲ್ವ್ ಆಗತ್ತೆ, ನೈಟ್ರೋಜನ್ ಜಾಸ್ತಿ ಡಿಸಾಲ್ವ್ ಆಗ್ಬಿಡುತ್ತೆ ಬ್ಲಡ್ ನಲ್ಲಿ. ಯಾಕಂದ್ರೆ ಏರ್ ಅಲ್ಲಿ 78% ನೈಟ್ರೋಜನ್, 21% ಆಕ್ಸಿಜನ್ ಇದೆ. ಆ ನೈಟ್ರೋಜನ್ ಜಾಸ್ತಿ ಡಿಸಾಲ್ವ್ ಆಗ್ಬಿಡುತ್ತೆ. ಡಿಸಾಲ್ವ್ ಆದ್ರೂ ಅವ್ನಿಗೇನೂ ತೊಂದರೆ ಆಗಲ್ಲ, ಅವ್ನಿಗೇನೂ ನೋವಾಗಲ್ಲ, ಅವ್ನಿಗೇನೂ ಪ್ರಾಣ ಹೋಗಲ್ಲ, ಜಾಸ್ತಿ ನೈಟ್ರೋಜನ್ ಡಿಸಾಲ್ವ್ ಆಗತ್ತೆ ಅಷ್ಟೇನೆ. ಆದ್ರೆ ಆಕ್ಚುಲ್ ಆಗಿ ಅವ್ನಿಗೆ ಯಾವಾಗ ತೊಂದರೆ ಆಗತ್ತೆ ಅಂದ್ರೆ ಅವನೆಲ್ಲ ಡೈವಿಂಗ್ ಕೆಲಸ ಎಲ್ಲ ಮುಗಿಸಿ ಬೀಚಲ್ಲಿ ಬಂದು ನಿಂತ್ಕೊಳ್ತಾನೆ ಅಂತ ಅನ್ಕೊಳ್ಳಿ. ಅವ್ನ್ ಡೈವಿಂಗ್ ಎಲ್ಲ ಕೆಲಸ ಮುಗೀತು, ಆಮೇಲೆ ಇಲ್ಲಿ ಬಂದು ನಿಂತ್ಕೊಂಡಿದ್ದಾನೆ ಅಂತ ಅನ್ಕೊಳ್ಳಿ. ಅಲ್ಲಿಂದ 10 minutes ಅಲ್ಲಿ ಅವ್ನ ಪ್ರಾಣ ಹೋಗುತ್ತೆ. ಇಲ್ಲೇ ಇದ್ರೆ ಅವ್ನ ಪ್ರಾಣ ಏನು ಹೋಗಲ್ಲ. ಎಲ್ಲ ಕೆಲಸ ಮುಗಿಸಿ ಇಲ್ಲಿ ಬಂದ್ ಕೂಡ್ಲೇನೆ ಅವ್ನ್ ಸತ್ತೋಗ್ತಾನೆ. ತುಂಬಾ ಪೇನ್ಫುಲ್ ಡೆತ್, ಬೇರೆ ತಡಿಯೋಕ್ಕಾಗಲ್ಲ, ಆ ತರ ಪೇನ್ ಆಗತ್ತೆ, ಸತ್ತೋಗ್ತಾನೆ. ಅವ್ನು ಇಲ್ಲೇ ಇಟ್ಟಿದ್ರೆ 1 ದಿನ 2 ದಿನ ನೀರೊಳಗಡೆನೆ ಇದ್ರೆ ಅವ್ನು ಇದ್ಬಿಡ್ತಾನೆ ಅದೇ ಪ್ರೆಷರ್ ಅಲ್ಲಿ. ಏನಕ್ಕೆ
ಅಂತಂದ್ರೆ ಇದು ಸೈಂಟಿಸ್ಟಿಕ್ ರೀಸನ್ನೇ ಗೊತ್ತಿರಲಿಲ್ಲ. ಹೆನ್ರೀಸ್ ಲಾ ಆದ್ಮೇಲೆ ರೀಸನ್ ಗೊತ್ತಾಯ್ತು. ಏನಕ್ಕೆ ಆ ತರ ಆಗುತ್ತೆ ಅಂತಂದ್ರೆ, ಈಗ ನೈಟ್ರೋಜನ್ ಜಾಸ್ತಿ ಡಿಸಾಲ್ವ್ ಆಗಿದೆ ಅಲ್ವಾ, ಹೈ ಪ್ರೆಷರ್ ಅಲ್ಲಿ ಡಿಸಾಲ್ವ್ ಆಗಿದೆ. ಅವನ್ ಮೇಲ್ ಬಂದಾಗ ನಾರ್ಮಲ್ ಪ್ರೆಷರ್ ಬಂತು. ನೀವು ಪೆಪ್ಸಿ ಮತ್ತೆ ಕೋಕಾ ಕೋಲಾ ಬಾಟಲ್ ನ ಓಪನ್ ಮಾಡಿದ ಕೂಡಲೇ ಏನಾಗುತ್ತೆ, ಇಲ್ಲೆಲ್ಲ ಬಬಲ್ಸ್ ಬರೋದು ನೋಡಿದಿರಲ್ವಾ ನೀವು, ಆ ತರ ಅವ್ನ್ ಬ್ಲಡ್ ನಲ್ಲಿ ಬಬಲ್ಸ್ ಬರುತ್ತೆ. ಈ ಪೆಪ್ಸಿ ಕೋಕೋಲಾದಲ್ಲಿ ಬಬಲ್ಸ್ ಯಾವುದು, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅದು. ಆದ್ರೆ ಅವ್ನ ಬಾಡಿನಲ್ಲಿ ಬಬಲ್ಸ್ ಬರ್ತಿರೋದು ಯಾವುದು, ಬ್ಲಡ್ ಒಳಗಡೆ ಬಬಲ್ಸ್ ನೈಟ್ರೋಜನ್. ಆ ಬಬಲ್ಸ್ ಎಲ್ಲ ಬಂದು ಅವನ ಕ್ಯಾಪಿಲರೀಸ್ ಅಲ್ಲೆಲ್ಲ ಬ್ಲಾಕ್ ಆಗಿ, ಕ್ಯಾಪಿಲರೀಸ್ ಎಲ್ಲ ಒಡೆದೋಗಿ ಅವನ ಬಾಡಿ ಎಲ್ಲ ರೆಡ್ ಸ್ಪಾಟ್ಸ್ ಬರುತ್ತೆ, ಬಂದು ಅವನು ತುಂಬಾ ಪೇನ್ಫುಲ್ ಆಗಿ ಪ್ರಾಣ ಬಿಡ್ತಾನ ಪಾಪ. ಅದ್ ಯಾಕೆ ಅಂತಾನೆ ಗೊತ್ತಿರ್ಲಿಲ್ಲ ಹಿಂದೆ. ಇವಾಗ ಏನ್ ಮಾಡಿದಾರೆ ಗೊತ್ತಾಯ್ತಿದ್ದು, ಓಕೆ ಹೆನ್ರೀಸ್ ಲಾ ಪ್ರಕಾರ ಅವನಿಗೆ ಜಾಸ್ತಿ ನೈಟ್ರೋಜನ್ ಡಿಸಾಲ್ವ್ ಆಗಿದೆ. ಅಲ್ಲಿ ಹೈ ಪ್ರೆಷರ್ ಇತ್ತು, ಜಾಸ್ತಿ ಡಿಸಾಲ್ವ್ ಆಗಿತ್ತು. ಇಲ್ಲಿ ಲೋ ಪ್ರೆಷರ್ ಬಂದಾಗ ಡಿಸಾಲ್ವ್ ಆಗಿರೋದೆಲ್ಲ ಬಬಲ್ಸ್ ಆಚೆಗೆ ಬರ್ತಾ ಇದೆ ಅಂತ ಒಂದು ರೆಡ್ ಸ್ಪಾಟ್ಸ್ ಅವ್ನ ಬಾಡಿ ಮೇಲೆ ಬರುತ್ತಲ್ಲ, ಅದನ್ನ ಬೆಂಡ್ಸ್ ಅಂತ ಕರೀತಾರೆ. ಆ ಡಿಸೀಸ್ ನ, ಆ ಹೆಲ್ತ್ ಪ್ರಾಬ್ಲಮ್ ನ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಡೀಪ್ ಸಿ ಡೈವರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಅದನ್ನ ಹೇಗೆ ಸಾಲ್ವ್ ಮಾಡಿದ್ದಾರೆ ಇವಾಗ ಅಂತಂದ್ರೆ, ಇವನ್ ಹೋಗ್ತಾನಲ್ಲ ಡೀಪ್ ಸಿ ಡೈವಿಂಗ್ಗೆ, ಅವಾಗ ಅವನಿಗೆ ಕಳಿಸ್ತಿರೋ ಅಂತ ಏರ್ ಜೊತೆಗೆ ಸ್ವಲ್ಪ ಹೀಲಿಯಂ ಹಾಕ್ಬಿಡ್ತಾರಷ್ಟೇ. ಆಗ ಹೀಲಿಯಂ ಹಾಕಿದ ಕೂಡಲೇ ಏನಾಯ್ತು ಅಂದ್ರೆ, ಆ ನೈಟ್ರೋಜನ್ ಜಾಸ್ತಿ ಡಿಸಾಲ್ವ್ ಆಗಲ್ಲ, ಅದ್ರದ್ದು ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಆಗೋಗುತ್ತೆ. ಹೀಲಿಯಂ ಡಿಸಾಲ್ವ್ ಆಗ್ಬಿಡುತ್ತಲ್ಲ. ಹಾಗಾದ್ರೆ ಹೀಲಿಯಂ ಹಾಕಿದ್ರೆ ಅಂತಂದ್ರೆ, ಹೀಲಿಯಂ ಡಿಸಾಲ್ವೇ ಆಗಲ್ವಲ್ಲ, ಅದ್ರ ನೇಚರ್ ಗೊತ್ತಲ್ಲ ನಿಮ್ಗೆ. ಹೀಲಿಯಂ ಇಸ್ ಲೀಸ್ಟ್ ಸಾಲ್ಯುಬಲ್ ಅಂತ ಹೇಳಿದೀವಿ ನಾವು. ಹೀಲಿಯಂ ಹಾಕಿದ್ರಿಂದ ನೈಟ್ರೋಜನ್ ಪಾರ್ಷಿಯಲ್ ಪ್ರೆಷರ್ ಕಡಿಮೆ ಆಗಿ ಕಡಿಮೆ ನೈಟ್ರೋಜನ್ ಡಿಸಾಲ್ವ್ ಆಗುತ್ತೆ. ಸೊ ಅವ್ನಿಗೇನು ತೊಂದರೆನೇ ಆಗಲ್ಲ ಆಚೆಗೆ ಬಂದ್ರು. ಅದಕ್ಕೆ ಇವಾಗ ಡೀಪ್ ಸಿ ಡೈವರ್ಸ್ಗೆ ಬೇಕಾಗಿರೋದು ಏರ್, ಆದ್ರೂ ಏರ್ ಮತ್ತೆ ಹೀಲಿಯಂ ಕಳಿಸ್ತಾರೆ. ಸೊ ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಕೇಳ್ಬಿಟ್ರೆ ಎಕ್ಸಾಮ್ ನಲ್ಲಿ ಅನ್ಕೊಳ್ಳಿ, ಗ್ಯಾರಂಟಿ ಕೇಳ್ತಾರೆ. ಅದು ಈ ವರ್ಷ ಅಂತೂ ಗ್ಯಾರಂಟಿ ಕೇಳ್ತಾರೆ. ಏನಂದ್ರೆ, ಗಿವ್ ರೀಸನ್ ವೈ ಹೀಲಿಯಂ ಈಸ್ ಆಡೆಡ್, ವೈ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ ಇಸ್ ಟೇಕನ್ ಬೈ ಸಿ ಡೈವರ್ಸ್. ಏರ್ ಒಂದೇ ಸಾಕಾಗಿತ್ತು, ಹೀಲಿಯಂ ಯಾಕೆ ಹಾಕಿದ್ರು? ಏರ್ ಓಕೆ, ಹೀಲಿಯಂ ಯಾಕೆ ಅಂತ ತಮಾಷೆಗೂ ಕೇಳ್ಬೋದು. ಫಾರ್ ಸಿ ಡೈವರ್ಸ್ ಏರ್ ಈಸ್ ಓಕೆ, ಬಟ್ ಹೀಲಿಯಂ ಯಾಕೆ? ಅದಕ್ಕೆ ಏನ್ ಹೇಳ್ಬೇಕು ಅಂದ್ರೆ, at high pressure more nitrogen dissolves in blood. This causes a health problem called bends. Helium is added to decrease the partial pressure of nitrogen, so that less nitrogen dissolves in blood and they are safe. Title gene marks, explanation story ಗೆಲ್ಲ marks ಇಲ್ಲ. Sea divers use a mixture of air and helium, ಅಷ್ಟಕ್ಕೆ marks. ಅವ್ರು ಇದನ್ನೇ ಕೇಳಿದ್ರೆ ರೀಸನ್ ಕೊಡಿ ಅಂದ್ರೆ ಅವಾಗ ನೀವು ಇದನ್ನ ಬರೀಬೇಕು. ಸೊ ಈಗ ಫಸ್ಟ್ ಅಪ್ಲಿಕೇಶನ್ ಬರ್ದಿದ್ರಿ, ಸೆಕೆಂಡ್ ಅಪ್ಲಿಕೇಶನ್ ನೋಡಿ. ಸರ್ಫೇಸ್ ಅಲ್ಲಿ ಈಜಾಡೋರ್ಗೆ ಏನ್ ತೊಂದರೆ ಇಲ್ಲ, ಅವ್ರು ಏರ್ನೇ ತಗೋಬಹುದು. ಸರ್ಫೇಸ್ ಅಲ್ಲಿ ಈಜಾಡ್ತಿರೋರ್ಗೆ ಏನ್ ತೊಂದರೆ ಇಲ್ಲ, ಡೀಪ್ ಅಲ್ಲಿ ಹೋಗೋರಿಗೆ ಮಾತ್ರ ಪ್ರಾಬ್ಲಮ್ ಇದು. ಓಕೆ, ಸೊ ಇವಾಗ ಇದು ನಿಮ್ಗೆ ಅಪ್ಲಿಕೇಶನ್ ಬರೆಯೋಕ್ ಬರತ್ತಾ ನೋಡಿ. ಫಸ್ಟ್ ಅಪ್ಲಿಕೇಶನ್ ಅಂತೂ ಬರ್ದಿದ್ದೀರಾ, ಸೆಕೆಂಡ್ ಅಪ್ಲಿಕೇಶನ್ ನೋಡಿ. ಏನದು? ಡೀಪ್ ಸಿ ಡೈವರ್ಸ್. ಇಲ್ಲೇನ್ ಬರೀಬೇಕು? ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಟೈಟಲ್ ಅದ್ರ ಕೆಳಗಡೆ ಏನ್ ಬರೀಬೇಕಂತಂದ್ರೆ, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇನ್ಕ್ರೀಸಸ್ ವಿತ್ ಪ್ರೆಷರ್, ಆರ್ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ವೆನ್ ಹೀಲಿಯಂ is added, partial pressure of nitrogen decreases and hence sea divers are safe. So helium is added to decrease the partial pressure of nitrogen, so that less nitrogen dissolves in blood and they are safe. Sea divers are safe. So ಮತ್ತೊಂದ್ಸರಿ ಹೇಳ್ತಿದ್ದೇನೆ, ಬರಿಬೇಕು ನೀವು ಇದನ್ನ, ಕೇಳಿಸ್ಕೊಳ್ಳಿ. Sea divers use a mixture of air and helium. ಟೈಟಲ್ ಅದ್ರ ಕೆಳಗೆ, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ಸಾಲ್ಯುಬಿಲಿಟಿ ಆಫ್ ಎ ಗ್ಯಾಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. When helium is added, partial pressure of nitrogen decreases. Less nitrogen dissolves in blood and sea divers are safe. Write it.
ಓಕೆ, ನೋಡಿ ಬರ್ದಿದ್ದೀರಾ ಅಂತ. ಡೀಪ್ ಸಿ ಡೈವರ್ಸ್ ಆರ್ ಜಸ್ಟ್ ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಹೇಳ್ಬೇಕು, ಅಕಾರ್ಡಿಂಗ್ ಟು ಹೆನ್ರೀಸ್ ಲಾ ಸಾಲ್ಯುಬಿಲಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರೆಷರ್. ವೆನ್ ಹೀಲಿಯಂ is added, partial pressure of nitrogen decreases, less nitrogen dissolves in blood and they are safe. ಇಷ್ಟು ಮೀನಿಂಗ್ ಬರೋ ತರ ಬರ್ದಿದ್ದೀರಲ್ವಾ? ಎಷ್ಟು ಜನ ಬರ್ದಿದ್ದೀರಾ? Very good, very good, very good. That's a wonderful thing to see. Good. Very good. Okay. ಕೇಳಿಸ್ಕೊಳ್ಳಿ. ಈ ಹೀಲಿಯಂ ಬಗ್ಗೆ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ಇದೆ. ಅದೇನಂದ್ರೆ ಹೀಲಿಯಂ ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್, ಸೊ ಸೆಕೆಂಡ್ ಅಪ್ಲಿಕೇಶನ್ ಏನು? ಸಿ ಡೈವರ್ಸ್ ಯೂಸ್ ಎ ಮಿಕ್ಸ್ಚರ್ ಆಫ್ ಏರ್ ಅಂಡ್ ಹೀಲಿಯಂ. ಓಕೆ, ಆದ್ರೆ ಇಲ್ಲಿ ಹೀಲಿಯಂ ಬಗ್ಗೆ ಒಂದು ಸ್ಪೆಷಲ್ ಇನ್ಫಾರ್ಮೇಶನ್ ಇದೆ. ಯಾರಾದ್ರೂ ಹೀಲಿಯಂನ ಇನ್ಹೇಲ್ ಮಾಡ್ಬಿಟ್ರೆ ಅವ್ರ ವಾಯ್ಸ್ ಚೇಂಜ್ ಆಗೋಗತ್ತೆ, ಕೆಲವು ಸರಿ ಪರ್ಮನೆಂಟ್ ಆಗಿ ಚೇಂಜ್ ಆಗೋಗತ್ತೆ. ಅದು ಯಾಕೆ ಅಂತ ನಾಳೆ ಕ್ಲಾಸಲ್ಲಿ ಹೇಳ್ತೀನಿ, ಡೋಂಟ್ ವರಿ. ಅದು ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಿಲ್ಲ, ಸುಮ್ಮನೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನಾಳೆ ಹೇಳ್ತೀನಿ. ಮತ್ತೆ ಅದ್ರ ಬಗ್ಗೆ ಒಂದು ರಷ್ಯನ್ ಸಬ್ಮೆರಿನ್ ಮುಳುಗೋಗಿದ್ದು, ಅವಾಗ ಯಾರು ಸಹಾಯಕ್ಕೆ ಹೋಗದೆ ಇದ್ದಿದ್ದು 15 ವರ್ಷದಿಂದ, ಈಗ 2 ವರ್ಷದಿಂದ ಆ ಸಬ್ಮೆರಿನ್ ಆಚೆಗೆ ತೆಗೆದಿದ್ದು, ಅಲ್ಲಿನ 150 ಜನ ಸಬ್ಮೆರಿನ್ ಸ್ಟಾಫ್ ಸತ್ತೋಗಿದ್ದು, ಇದೆಲ್ಲ ಒಂದು ಸ್ಟೋರಿ ಇದೆ. ಕ್ರಕ್ಸ್ ಅಂತ ಒಂದು ರಷ್ಯನ್ ಸಬ್ಮೆರಿನ್ 15-20 ಇಯರ್ಸ್ ಹಿಂದೆ ಎಲ್ಲ ಸತ್ತೋದ್ರು ಪಾಪ ಅವರು. ಅದು ಏನು ನ್ಯೂಕ್ಲಿಯರ್ ಸಬ್ಮೆರಿನ್ ಅಂದ್ರೆ ಆ ಸಬ್ಮೆರಿನ್ ಅಲ್ಲೇ ಒಂದು ನ್ಯೂಕ್ಲಿಯರ್ ರಿಯಾಕ್ಟರ್ ಇತ್ತು, ಆ ತರ ಹೈಟೆಕ್ ನ್ಯೂಕ್ಲಿಯರ್ ರಿಯಾಕ್ಟರ್. ಅದ್ರ ಬಗ್ಗೆ ನಾಳೆ ಹೇಳ್ತೀನಿ. ಅದು ಹೀಲಿಯಂ ಕನೆಕ್ಟೆಡ್ ಅದು, ಆದ್ರೆ ಅದು ನಮ್ಮ ಎಕ್ಸಾಮ್ಗೆ ಏನು ಕನೆಕ್ಟೆಡ್ ಇಲ್ಲ, ಅದಕ್ಕೆ ಅದನ್ನ ನಾಳೆ ಹೇಳ್ತೀನಿ. ಈಗ ಇನ್ನೆರಡು ಅಪ್ಲಿಕೇಶನ್ ಇದೆ. ಆ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಅಲ್ಲ, ಅದಕ್ಕೋಸ್ಕರ ಕೊನೆಯಲ್ಲಿ ಹೇಳ್ತಾ ಇದ್ದೀನಿ. ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಅದ್ರ ಮೇಲೆ ಏನೋ ಒಂದು ಕ್ವೆಶ್ಚನ್ ಕೇಳ್ಬೋದು, ಸಿಇಟಿನಲ್ಲ ಏನೋ, ಅದಕ್ಕೋಸ್ಕರ ಗಮನ ಇಟ್ಟು ನೋಡ್ಕೊಳ್ಳಿ. ಈಗ ನೀವೇನೇನು ರೆಡಿ ಆಗಿದ್ದೀರಾ? ಹಾಗಾದ್ರೆ ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ ಅಂದ್ರೆ ಅದರಲ್ಲೇ ಬಂದ್ಬಿಡ್ತು ಸಿಗ್ನಿಫಿಕೆನ್ಸ್ ಆಫ್ KH ಹೇಳೋದು. ಸ್ಟೇಟ್ ಅಂಡ್ ಎಕ್ಸ್ಪ್ಲೈನ್ ಹೆನ್ರೀಸ್ ಲಾ, ಮೆನ್ಷನ್ 2 ಅಪ್ಲಿಕೇಶನ್ಸ್, ಮೆನ್ಷನ್ ಎನಿ 2 ಅಪ್ಲಿಕೇಶನ್ಸ್. ಈ ಕ್ವೆಶ್ಚನ್ ನೀವು ರೆಡಿ ಆಗ್ಬೇಕು ನಾಳೆಯಿಂದ. ಸೊ ನಾಳೆಯಿಂದ ಏನು? 7 ಮೆಥಡ್ಸ್ ಕಾನ್ಸಂಟ್ರೇಷನ್, ಸಾಲ್ಯುಬಿಲಿಟಿ ಡೆಫಿನೇಷನ್ ಅಂಡ್ ಫ್ಯಾಕ್ಟರ್ಸ್, ಆಮೇಲೆ ಹೆನ್ರೀಸ್ ಲಾ ಟೋಟಲ್ ಡೀಟೇಲ್ಸ್. ಇದಿಷ್ಟು ನಾವು ಡೈಲಿ ಬರೆದು ಪ್ರಾಕ್ಟೀಸ್ ಮಾಡಬೇಕು. ನಾಳೆ ಕ್ಲಾಸಲ್ಲಿ ಬಿಗಿನಿಂಗ್ ನಲ್ಲೇನೆ ನಾನು 5 ಒಂದ್ಸರಿ ರಿಮೈಂಡ್ ಮಾಡ್ತೀನಲ್ವಾ ನಿಮ್ಗೆ, ಗೆಟ್ ರೆಡಿ ಅಂತ, ಅವಾಗ್ಲೇ ಬರೆಯೋಕ್ ಶುರು ಮಾಡಬೇಕು. ಓಕೆ, ಗೆಟ್ ರೆಡಿ ಟು ಕ್ಲಾಸ್ ಅಂತ ನಾನು ಕಳಿಸ್ತೀನಲ್ಲ, ಆಗ್ಲೇ ಬರೆಯೋಕ್ ಶುರು ಮಾಡಬೇಕು. ಸೊ ಹಾಗಾದ್ರೆ ನೋಡ್ಕೊಳ್ಳಿ, ಇನ್ನೆರಡು ಎಕ್ಸ್ಟ್ರಾ ಅಪ್ಲಿಕೇಶನ್ಸ್ ಹೇಳ್ತಾ ಇದ್ದೀನಿ. ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ರೆ ಎಕ್ಸಾಮ್ಗೆ ಅಷ್ಟು ಬೇಕಾಗಿಲ್ಲ ಅಷ್ಟೇ. ಇವೆರಡು ತುಂಬಾ ಬೇಕು. ನಾನೀಗ ಎರಡಕ್ಕೂ ಆಗ್ಲೇ ನೋಟ್ಸ್ ಕಳಿಸ್ಬಿಟ್ಟಿದ್ದೀನಿ ನಿಮ್ಗೆ. ಇದೆರಡು ಇನ್ನೂ ಕಳಿಸಿಲ್ಲ, ಇವತ್ತು ಕಳಿಸ್ತಾ ಇದ್ದೀನಿ. ಇವತ್ತು ಇವೆರಡು ನೋಟ್ ಕಳಿಸ್ಬಿಟ್ಟು 7 ಪ್ರಾಬ್ಲಮ್ಸ್ ಕಳಿಸ್ತಾ ಇದ್ದೀನಿ. ಅದನ್ನ ರಫ್ ಪೇಜ್ ಅಲ್ಲಿ ಟ್ರೈ ಮಾಡಿ, ನೋಟ್ಸ್ ಅಲ್ಲಿ ದಯವಿಟ್ಟು ಮಾಡೋದು ಬೇಡ. ರಫ್ ಪೇಜ್ ಅಲ್ಲಿ ಟ್ರೈ ಮಾಡಿ, ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ ನಾಳೆ ಕ್ಲಾಸಲ್ಲಿ. ಯೂನಿಟ್ 2 ಹೋಗ್ತೀವಿ. ಸೊ ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ. ನೋಟ್ 1 ಅಂದ್ರೆ ಇನ್ನೊಂದು ಅಪ್ಲಿಕೇಶನ್ ಹೆನ್ರೀಸ್ ಲಾ. ಪ್ರತಿಯೊಬ್ರು ಕೇಳಿಸ್ಕೊಳ್ಳಿ. ಇದು ಒಂದು ಮೌಂಟೇನ್, ಸರಿ ಏನ್ರಿ? ಮೌಂಟೇನ್, ಇಲ್ಲೊಬ್ಬ ವಾಸ ಮಾಡ್ಕೊಂಡಿದ್ದಾನೆ, ಮೌಂಟೇನ್ ಹತ್ತಿಲ್ಲ, ಅವನ್ ಕೆಳಗಡೆ ಇದ್ದಾನೆ. ಇವನ್ಗೆ ಪ್ರೆಷರ್ ಜಾಸ್ತಿ ಬೀಳ್ತಾ ಇದೆ, ಹೈ ಪ್ರೆಷರ್ ಅಲ್ಲಿ ಇದ್ದಾನೆ ಇವನು. ಯಾಕಂದ್ರೆ ಪ್ರೆಷರ್ ಅಂದ್ರೆ ಇನ್ನೇನಿಲ್ಲ, ಅವನ ತಲೆ ಮೇಲೆ ಎಷ್ಟು ಏರ್ ಇದೆ ಅಲ್ವಾ, ಏರ್ದೇನೆ ಪ್ರೆಷರ್ ಅಷ್ಟೇನೆ. ಹೈ ಪ್ರೆಷರ್ ಇದೆ ಇವನ್ಗೆ. ಇವನಲ್ಲಿ ಆಕ್ಸಿಜನ್ ಚೆನ್ನಾಗಿ ಡಿಸಾಲ್ವ್ ಆಗತ್ತೆ, ಮೋರ್ ಆಕ್ಸಿಜನ್ ಇನ್ ಬ್ಲಡ್, ಜಾಸ್ತಿ ಡಿಸಾಲ್ವ್ ಆಗಿದೆ ಅವನ ಬ್ಲಡ್ ನಲ್ಲಿ. ಸೊ ಇನ್ ಎನರ್ಜೆಟಿಕ್ ಆಗಿ ನಾರ್ಮಲ್ ಆಗಿದ್ದಾನೆ. ಆದ್ರೆ ಒಬ್ಬ ಇಲ್ಲಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ, ಆಗ್ಲೇನೆ ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಇವನ್ಗೆ ಲೋ ಪ್ರೆಷರ್ ಇದೆ, ಲೋ ಪ್ರೆಷರ್ ಇದೆ ಇಲ್ಲಿ. ಯಾಕಂದ್ರೆ ಪ್ರೆಷರೇ ಕಡಿಮೆ ಅಲ್ಲಿ ಬೀಳ್ತಿರೋದು, ಅವನ ತಲೆ ಮೇಲೆ ಬೀಳ್ತಿರೋ ಪ್ರೆಷರೇ ಕಡಿಮೆ. ಅದಕ್ಕೇನೆ ಇವನ್ ಬ್ಲಡ್ ನಲ್ಲಿ ಲೆಸ್ ಆಕ್ಸಿಜನ್ ಇನ್ ಬ್ಲಡ್. ಹಾಗಾಗಿ ಏನಾಗತ್ತೆ ಅಂದ್ರೆ ಇವನ್ಗೇನ್ ಪ್ರಾಬ್ಲಮ್ ಆಗತ್ತೆ ಅಂದ್ರೆ ಅವನ ಬ್ರೈನಿಗೆ ಹೋಗೋ ಆಕ್ಸಿಜನ್ ಕಡಿಮೆ ಆಗತ್ತೆ, ಇವಂದು ಎನರ್ಜಿನೂ ಕಡಿಮೆ ಆಗತ್ತೆ, ಎನರ್ಜಿ ಲೆಸ್. ಆಮೇಲೆ ಥಿಂಕಿಂಗ್ ನಾಟ್ ಕ್ಲಿಯರ್. ಅವ್ನು ಯಾರು ಹೋಗ್ಬಿಟ್ಟು ಅವನ ಹತ್ರ ಹೋಗ್ಬಿಟ್ಟು ನಿನ್ ಹೆಸರೇನು ಅಂದ್ರೆ ಅವ್ನಿಗೆ ಹೇಳಕ್ಕೆ ಆಗಲ್ಲ, ಅವ್ನು ಯಾರು ಅಂತಾನೆ ಮರ್ತ್ ಬಿಟ್ಟಿರ್ತಾನೆ.
ಆಮೇಲೆ ಎಲ್ಲಿ ಕಾಲಿಡ್ಬೇಕು, ಎಲ್ಲಿ ಕಾಲಿಟ್ರೆ ಜಾರಲ್ಲ, ಯಾವ್ದು ಕರೆಕ್ಟ್ ಪ್ಲೇಸು, ಸೇಫ್ಟಿ ಯಾವ್ದು ಎಲ್ಲ ಮರ್ತು ಬಿಡ್ತಾನೆ, ಬಿದ್ದು ಜಾರಿ ಪ್ರಾಣ ಕಳ್ಕೊಳ್ತಾನೆ. ಅದಕ್ಕೋಸ್ಕರನೇ ಯಾರ್ಯಾರು ತುಂಬಾ ಹೈ ಲೆವೆಲ್ಗೆ ಹೋಗ್ತಾರೋ, ಇದು ಆರ್ಡಿನರಿ ಮೌಂಟನ್ಸ್ ಅಲ್ಲಿ ಆಗಲ್ಲ. ನೀವು ಇಲ್ಲಿ ದೇವರಾಯನ ದುರ್ಗನೋ ಶಿವಗಂಗೆನೋ ಬೆಟ್ಟ ಎಲ್ಲ ಹೋದ್ರೆ ಇದೇನಾಗಲ್ಲ. ತುಂಬಾ ಎತ್ತರ ಇರುವಂತ ಬೆಟ್ಟದಲ್ಲಿ ಹೋದಾಗ ಈ ತರ ಆಗತ್ತೆ. ಅವ್ರ ಥಿಂಕಿಂಗ್ಗೆ ಎಫೆಕ್ಟ್ ಆಗೋಗತ್ತೆ. ಅವ್ನ್ಗೆ ಇಲ್ಲಿ ಕಾಲಿಟ್ರೆ ಜಾರ್ತೀವಿ, ಹುಷಾರಾಗಿರ್ಬೇಕು, ಅವೆಲ್ಲ ಗೊತ್ತೇ ಆಗಲ್ಲ. ಸುಮ್ನೆ ಇಲ್ಲೊಂದ್ ಕಡೆ ಕಾಲಿಟ್ಟು ಪ್ರಾಣ ಕಳ್ಕೊಳ್ತಾನೆ. ಅವ್ರ ಥಿಂಕಿಂಗ್ಗೆ ಎಫೆಕ್ಟ್ ಆಗತ್ತೆ. ಯಾಕೆ ಅಂದ್ರೆ ಆ ಲೆಸ್ ಆಕ್ಸಿಜನ್ ಇರುತ್ತಲ್ವ ಅವ್ರ ಬ್ಲಡ್ ನಲ್ಲಿ, ಅವ್ರ ಬ್ರೈನ್ಗೂ ಆಕ್ಸಿಜನ್ ಕಡಿಮೆ ಹೋಗುತ್ತೆ. ಅದಕ್ಕೆ ನಿಮ್ ಮನೆಯಲ್ಲೆಲ್ಲ ಫ್ರೆಶ್ ಆಕ್ಸಿಜನ್ ಬರೋ ಕಡೆ ಕೂತ್ಕೊಳ್ಳಿ, ನಿಮ್ಗೇನ ತೊಂದರೆ ಆಗಲ್ಲ. ನಾವೆಲ್ಲ ಈ ಗ್ರೌಂಡ್ ಲೆವೆಲ್ ಅಲ್ಲಿ ಇದ್ದಾಗ ಆದ್ರೂ ನಮ್ಮ ಬುದ್ಧಿವಂತಿಕೆ, ನಮ್ಮ ಮೆಮೊರಿ ಎಲ್ಲ ಫ್ರೆಶ್ ಆಕ್ಸಿಜನ್ ಇಂದಾನೇ ಬರೋದು. ಅದಕ್ಕೆ ವಿಂಡೋಸ್ ಓಪನ್ ಮಾಡಿ ಸೊಳ್ಳೆನೆಲ್ಲ ಇನ್ವೈಟ್ ಮಾಡಬೇಡಿ. ಹೊಸ ಹೊಸ ಕಾಯಿಲೆ ಬರುತ್ತೆ. ಆಮೇಲೆ ವಿಂಡೋಸ್ ಓಪನ್ ಮಾಡಿ ಮಸ್ಕಿಟೋ ನೆಟ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಫ್ರೆಶ್ ಏರ್ ಇರೋ ಕಡೆ ಕೂತ್ಕೊಳ್ಳಿ, ಫ್ರೆಶ್ ವಾಟರ್ ಕುಡಿತಾ ಇರಿ, ಫ್ರೆಶ್ ಫುಡ್ ತಕೊಳ್ಳಿ, ಜಂಕ್ ಫುಡ್ ಬಿಟ್ಬಿಡಿ. ಆಮೇಲೆ ನೋಡಿ ನಿಮ್ ಇಂಟೆಲಿಜೆನ್ಸ್. ಫ್ರೆಶ್ ಫುಡ್ ಮನೆಯಲ್ಲಿ ಮಾಡಿರೋದು, ಆಮೇಲೆ ಫ್ರೆಶ್ ಆಕ್ಸಿಜನ್, ಫ್ರೆಶ್ ವಾಟರ್ ಕುಡಿತಾ ಇರಿ. ನಿಮ್ಮ ಬ್ರೈನ್ ಎಕ್ಸಲೆಂಟ್ ಆಗಿ ವರ್ಕ್ ಮಾಡುತ್ತೆ. ನೀವು ತಿಂತಿರೋಂಥ ಜಂಕ್ ಫುಡ್ ನ ಬ್ರೈನ್ ಹಾಳಾಗತ್ತೆ, ಲಿವರ್ ಹಾಳಾಗತ್ತೆ, ಹಾರ್ಟ್ ಹಾಳಾಗತ್ತೆ, ಏಜಿಂಗು ಫಾಸ್ಟ್ ಆಗತ್ತೆ. ಯಾಕೆ ನಾವು ಫ್ರೆಶ್ ಫ್ರೂಟ್ಸ್ ವೆಜಿಟೇಬಲ್ಸ್ ನ ಯಾಕೆ ಜಾಸ್ತಿ ತಿನ್ಬೇಕು ಅಂದ್ರೆ ಏಜಿಂಗ್ ಫಾಸ್ಟ್ ಆಗಿ ಆಗ್ಬಿಡತ್ತೆ. ನೀವು ಜಂಕ್ ಫುಡ್ ತಿಂದ್ರೆ, ಬೇಕರಿ ತಿಂತಾ ಇದ್ದೀರಾ, ನಿಮ್ಗೆ 5 ವರ್ಷ ಆಗೋದ್ರೊಳಗಡೆ ಆಕ್ಚುಲ್ 10 ವರ್ಷ ಆಗೋಗಿರತ್ತೆ. ಆ ತರ ಕಾಣಿಸ್ತೀರಾ ನೀವು. ಅದಕ್ಕೇ ಜಂಕ್ ಫುಡ್ ಬಿಟ್ಬಿಡ್ಬೇಕು. ಓಕೆ, ಅದರಿಂದ ಫ್ರೀ ರ್ಯಾಡಿಕಲ್ಸ್ ಅಂತ ಬರುತ್ತೆ. ಅದು ನಮ್ಮ ಟಿಶ್ಯೂನೆಲ್ಲ ಡ್ಯಾಮೇಜ್ ಮಾಡಿ ಏಜಿಂಗ್ ನ ಫಾಸ್ಟ್ ಆಗಿ ಮಾಡುತ್ತೆ. ಅದು ಕ್ಲಿಯರ್ ಕಟ್ ಮೆಕ್ಯಾನಿಸಮ್ ಇದೆ. ಅದಕ್ಕೆ ಜಂಕ್ ಫುಡ್ ಬಿಟ್ಬಿಡ್ಬೇಕು. ಇದು ಬೇರೆ ವಿಷಯ ಹೇಳ್ತಿರೋದು. ಗ್ರೌಂಡ್ ಲೆವೆಲ್ ಅಲ್ಲಿ ಇರೋರ್ಗೆ ಮೋರ್ ಆಕ್ಸಿಜನ್ ಡಿಸಾಲ್ವ್ ಆಗಿರುತ್ತೆ ಅವ್ರ ಬ್ಲಡ್ ನಲ್ಲಿ. ಯಾಕಂದ್ರೆ ಹೆನ್ರೀಸ್ ಲಾ ಪ್ರಕಾರ ಹೈ ಪ್ರೆಷರ್ ಅಲ್ಲಿ ಇದಾನ ಅವನು, ಹೈ ಆಕ್ಸಿಜನ್ ಡಿಸಾಲ್ವ್ ಆಗಿದೆ. ಬಟ್ ಇಲ್ಲಿ ಹೈ ಆಲ್ಟಿಟ್ಯೂಡ್ಸ್ ಅಲ್ಲಿ ತುಂಬಾ ಎತ್ತರ ಇರೋ ಎವರೆಸ್ಟ್ ಮೌಂಟೇನ್ ಏನು 3-4 ಕಿಲೋಮೀಟರ್ಗಿಂತ ಎತ್ತರ ಇರುತ್ತದೆ. ಅದ್ರ ಎತ್ತರನೇ ಆತರ ಇರುತ್ತೆ. ಅಷ್ಟು ಹೈಟ್ ಅಲ್ಲಿ ಹೋದಾಗ ಲೋ ಪ್ರೆಷರ್ ಇದೆ. ಆಗ ಹೆನ್ರೀಸ್ ಲಾ ಪ್ರಕಾರ ಲೆಸ್ ಆಕ್ಸಿಜನ್ ಡಿಸಾಲ್ವ್ ಆಗುತ್ತೆ. ಲೆಸ್ ಆಕ್ಸಿಜನ್ ಡಿಸಾಲ್ವ್ ಆದಾಗ ಅವನು ಬ್ರೈನ್ ಅಲ್ಲಿ ಅವನ ಎನರ್ಜಿನೂ ಕಡಿಮೆ, ಬ್ರೈನ್ ಥಿಂಕಿಂಗ್ ನಾಟ್ ಕ್ಲಿಯರ್. ಈ ಕಂಡೀಷನ್ ನ ಅನಾಕ್ಸಿಯಾ ಅಂತ ಕರೀತಾರೆ. ಅನಾಕ್ಸಿಯಾ ಅಂದ್ರೆ ಲೆಸ್ ಆಕ್ಸಿಜನ್ ಅಂತ. ಓಕೆ, ಸೊ ಈ ಅನಾಕ್ಸಿಯಾ ಅರ್ಥ ಮಾಡ್ಕೋಬೇಕಾದ್ರೆ ಹೆನ್ರೀಸ್ ಲಾ ಗೊತ್ತಿದ್ರೆ ಮಾತ್ರ ಅರ್ಥ ಆಗತ್ತಷ್ಟೇ. ಓಕೆ, ಹೆನ್ರೀಸ್ ಲಾ ಮಾತ್ರ. ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ಕೇಳಿ. ಓಕೆ, ಡೋಂಟ್ ವರಿ. ಆಮೇಲೆ ಇನ್ನೊಂದು ಅಪ್ಲಿಕೇಶನ್ ಹೇಳ್ತೀನಿ ನೋಡಿ. ಸೊ ಹಾಗಾದ್ರೆ ಅನಾಕ್ಸಿಯಾಗೆ ರೀಸನ್ ಏನಂದ್ರೆ ಪೀಪಲ್ ಹೂ ಆರ್ ಲಿವಿಂಗ್ ಅಟ್ ಹೈ ಆಲ್ಟಿಟ್ಯೂಡ್ಸ್, ದೇ ಆರ್ ಲಿವಿಂಗ್ ಅಟ್ ಲೋ ಪ್ರೆಷರ್, ದೇರ್ ಫಾರ್ ಲೆಸ್ ಆಕ್ಸಿಜನ್ ಡಿಸಾಲ್ವ್ಸ್ ಇನ್ ಬ್ಲಡ್. ಮತ್ತೆ ಇವರೆಲ್ಲ ಹೇಗೆ ಹತ್ತಾರೆ ಮೌಂಟೇನ್ಸ್ ಎಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಒಂದೇ ಸರಿ ಹತ್ತು ಬಿಡಲ್ಲ, ಒಂದ್ ಸ್ವಲ್ಪ ಎತ್ತರ ಹತ್ಬಿಟ್ಟು ಅಲ್ಲಿ ಕ್ಯಾಂಪ್ ಹಾಕ್ತಾರೆ ಒಂದಿನ. ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ, ಅದಕ್ಕೆ ಅಡ್ಜಸ್ಟ್ ಆದ್ಮೇಲೆ ನೆಕ್ಸ್ಟ್ ಲೆವೆಲ್. ಆತರ ಒಂದೇ ದಿನ ಹತ್ಕೊಂಡು ಹೋಗ್ಬಿಡಲ್ಲ. ಯಾರು ಒಬ್ರನ್ನ ಹೆಲಿಕಾಪ್ಟರ್ ಇಂದ ತಗೊಂಡೋಗಿ ಮೇಲ್ಗಡೆಗೆ ಡ್ರಾಪ್ ಮಾಡಿದ್ರೆ ಅವ್ನ್ ಪ್ರಾಣ ಕಳ್ಕೊಳ್ತಾನೆ. ಅಲ್ಲಿ ಇಳಿಸ್ಬಿಟ್ರೆ ಎವರೆಸ್ಟ್ ಹತ್ಬೇಕಾದ್ರೆ ಯಾಕೆ ಸುಮ್ನೆ ಹೆಲಿಕಾಪ್ಟರ್ ಇಂದ ಒಂದು ಡ್ರಾಪ್ ತಗೊಂಡ್ಬಿಟ್ರೆ ಆಗೋಯ್ತಲ್ಲ. ನಾವು ಎವರೆಸ್ಟ್ ಹತ್ತಿದೀವಿ ಅಂತಂದ್ರೆ ಹಂಗಾಗೋದೇ ಇಲ್ಲ. ಯಾಕೆಂದ್ರೆ ಅಲ್ಲಿ ಹೋದ್ ಕೂಡ್ಲೇನೆ ಪ್ರೆಷರ್ ವೇರಿಯೇಷನ್ ಇರುತ್ತೆ, ಜಾಸ್ತಿ ಆಕ್ಸಿಜನ್ ಡಿಸಾಲ್ವ್ ಆಗಲ್ಲ, ಪ್ರಾಣ ಹೋಗತ್ತಷ್ಟೇನೆ. ಅದಕ್ಕೇನೆ ಅವ್ರು ಗ್ರಾಜುಯಲ್ ಆಗಿ ಹತ್ಕೊಂಡು ಹೋಗ್ತಾರೆ. ಸ್ವಲ್ಪ ಎತ್ತರ ಹೋಗೋದು, ಅಲ್ಲೊಂದು ಕ್ಯಾಂಪ್ ಹಾಕೋದು, ಇನ್ ಸ್ವಲ್ಪ ಎತ್ತರ ಹೋಗೋದು, ಕ್ಯಾಂಪ್ ಹಾಕೋದು, ಆ ತರ ಹೋಗ್ತಾರ ಅವರು. ಇದು ನೋಟ್ 1. ಇದು ಅನಾಕ್ಸಿಯಾ. ಇದು ಎಕ್ಸಾಮ್ ನಲ್ಲಿ ಇವತ್ತವರೆಗೂ ಕೇಳಿಲ್ಲ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಏನಂದ್ರೆ ಪ್ರತಿಯೊಬ್ರು ಕೇಳಿಸ್ಕೋಬೇಕು. ಸಿ ವಾಟರ್ ಇದೆಯಲ್ಲ, ಸಿ ವಾಟರ್ ಅಲ್ಲಿ ಇದೊಂದು ಫಿಶ್ ಇದೆ. ಓಕೆ, ಇದಕ್ಕೆ ಆಕ್ಸಿಜನ್ ಬೇಕು. ಇಟ್ಸ್ ಎ ಫಿಶ್, ಅಕ್ವಾಟಿಕ್ ಲೈಫ್. ಇದಕ್ಕೆ ಆಕ್ಸಿಜನ್ ಬೇಕು ಉಸಿರಾಡೋದಕ್ಕೆ. ಈಗ ಏನಂದ್ರೆ ನೋಡಿ, KH ವ್ಯಾಲ್ಯೂ, KH ಆಫ್ ಆಕ್ಸಿಜನ್ ಈಸ್ 36.8 at 293 Kelvin. ಓಕೆ, ಅದೇನೆ KH ವ್ಯಾಲ್ಯೂ ಆಫ್ ಆಕ್ಸಿಜನ್ ಈಸ್ 46.8 at 303 Kelvin. 293 ಅಂದ್ರೆ 20 ಡಿಗ್ರಿ ಸೆಂಟಿಗ್ರೇಡ್ ಕೋಲ್ಡ್ ವಾಟರ್, 303 ಅಂದ್ರೆ 30 ಡಿಗ್ರಿ ಸೆಂಟಿಗ್ರೇಡ್ ಹಾಟ್ ವಾಟರ್ ಅಲ್ಲ, ವಾರ್ಮ್ ವಾಟರ್. ಇವಾಗ KH ವ್ಯಾಲ್ಯೂ ಕಡಿಮೆ ಇದ್ದಾಗಲ್ವಾ ಚೆನ್ನಾಗಿ ಡಿಸಾಲ್ವ್ ಆಗೋದು. ಈಗ ನೋಡ್ಕೊಳ್ಳಿ ನೀವು,
ಕೋಲ್ಡ್ ವಾಟರ್ ನಲ್ಲಿ KH ಕಡಿಮೆ ಇದೆ, ವಾರ್ಮ್ ವಾಟರ್ ನಲ್ಲಿ KH ಜಾಸ್ತಿ ಇದೆ. ಹಾಗಾದ್ರೆ ಆಕ್ಸಿಜನ್ ನ ಮೋರ್ ಆಕ್ಸಿಜನ್ ಡಿಸಾಲ್ವ್ ಆಗೋದು ಯಾವಾಗ? ಕೋಲ್ಡ್ ವಾಟರ್ ನಲ್ಲ, ವಾರ್ಮ್ ವಾಟರ್ ನಲ್ಲ? ನೀವೇ ಹೇಳಿ. ಮೋರ್ ಆಕ್ಸಿಜನ್ ಕ್ಯಾನ್ ಡಿಸಾಲ್ವ್ ಇನ್ ಕೋಲ್ಡ್ ವಾಟರ್ ಆರ್ ವಾರ್ಮ್ ವಾಟರ್? ವಾರ್ಮ್ ವಾಟರ್ ಅಲ್ಲ, ಕೋಲ್ಡ್ ವಾಟರ್ ಅಲ್ಲಿ. ಕರೆಕ್ಟಾ? ಯಾಕೆ ಅಂತಂದ್ರೆ, ಯಾಕೆ ಕೋಲ್ಡ್ ವಾಟರ್ ಅಂದ್ರೆ, ಕೋಲ್ಡ್ ವಾಟರ್ ಅಲ್ಲಿ KH ವ್ಯಾಲ್ಯೂ ಕಡಿಮೆ ಇದೆ ನೋಡಿ. KH ವ್ಯಾಲ್ಯೂ ಕಡಿಮೆ ಇದ್ದಾಗ ತಾನೆ ಸಾಲ್ಯುಬಿಲಿಟಿ ಜಾಸ್ತಿ. ಹಾಗಾದ್ರೆ ಸಮುದ್ರದ ನೀರಲ್ಲಿ ವಿಂಟರ್ ಮತ್ತೆ ಸಮ್ಮರ್ ಅಲ್ಲಿ ಯಾವಾಗ ಜಾಸ್ತಿ ಆಕ್ಸಿಜನ್ ಇರುತ್ತೆ? ನೀವೇ ಹೇಳಿ. ವಿಂಟರ್ನಲ್ಲ, ಸಮ್ಮರ್ನಲ್ಲ? ವಿಂಟರ್ ನಲ್ಲಿ ಅಂದ್ರೆ ಕೋಲ್ಡ್ ಕಂಡೀಷನ್ ಅಲ್ಲಿ ಜಾಸ್ತಿ ಆಕ್ಸಿಜನ್ ಡಿಸಾಲ್ವ್ ಆಗಿರುತ್ತೆ. ಹಾಗಾದ್ರೆ ಫಿಶ್ ಅಕ್ವಾಟಿಕ್ ಲೈಫ್ಗೆ ತುಂಬಾ ಕಂಫರ್ಟಬಲ್ ಆಗಿ ಅದಕ್ಕೆ ಜಾಸ್ತಿ ಎನರ್ಜಿ ಯಾವಾಗಿರುತ್ತೆ? ವಿಂಟರ್ ಅಲ್ಲ, ಸಮ್ಮರ್ ಅಲ್ಲ? ವಿಂಟರ್ ಅಲ್ಲಿ. ಸೊ ಕೇಳಿಸ್ಕೊಳ್ಳಿ. ಹಾಗಾದ್ರೆ ಅಕ್ವಾಟಿಕ್ ಲೈಫ್ ಈಸ್ ಕಂಫರ್ಟಬಲ್ ಇನ್ ವಿಂಟರ್. ಅಕ್ವಾಟಿಕ್ ಲೈಫ್ ಈಸ್ ಕಂಫರ್ಟಬಲ್ ಇನ್ ವಿಂಟರ್. ಅದಕ್ಕೆ ನಾನು ತಮಾಷೆ ಹೇಳ್ತಿರ್ತೇನೆ, ಅಕ್ವಾಟಿಕ್ ಲೈಫ್ ಇಸ್ ಕಂಫರ್ಟಬಲ್ ಇನ್ ವಿಂಟರ್ ಅಂತ ಬರೀಬೇಕು ಕರೆಕ್ಟಾಗಿ ಟೆಕ್ನಿಕಲ್ ಆಗಿ. ಕೆಲವರು ಫಿಶ್ ಇಸ್ ಹ್ಯಾಪಿ ಇನ್ ವಿಂಟರ್ ಅಂತ ಬರೀತಾರೆ. ಅರ್ಥ ಅದೇನೆ. ಒಟ್ಟು ಅಕ್ವಾಟಿಕ್ ಲೈಫ್ಗೆ ವಿಂಟರ್ ಅಂದ್ರೆ ತುಂಬಾ ಇಷ್ಟ. ವಿಂಟರ್ ಅಲ್ಲಿ ಏನೋ ಅದನ್ನ ಹಿಡಿಯೋಕ್ಕಾಗಲ್ಲ, ಅಷ್ಟು ಎನರ್ಜಿ ಇರುತ್ತೆ. ಸಮ್ಮರ್ ಅಲ್ಲಿ ಆಕ್ಸಿಜನ್ ಕಡಿಮೆ ಇರುತ್ತೆ, ಕಷ್ಟಪಟ್ಟು ಸುತ್ತಾಗ್ತಾ ಇರುತ್ತೆ. ಅದು ಸಮ್ಮರ್ ಅಲ್ಲಿ ಆಕ್ಸಿಜನ್ ಕಡಿಮೆ ಡಿಸಾಲ್ವ್ ಆಗಿರುತ್ತೆ, ವಿಂಟರ್ ಅಲ್ಲಿ ಜಾಸ್ತಿ ಡಿಸಾಲ್ವ್ ಆಗಿರುತ್ತೆ. ಇದ್ರ ಬಗ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದೇ ಒಂದು ಲೈನ್ ಬಂದಿದೆ, ನಾನೊಂದು ಪ್ಯಾರಾಗ್ರಾಫ್ ಕೊಟ್ಟಿದ್ದೀನಿ. ಇದಿಷ್ಟನ್ನ ಇವತ್ತು ಕಳಿಸ್ತಿರೋ ನೋಟ್ಸ್ ಅಲ್ಲಿ ಇವೆಲ್ಲ ಇದೆ. ಆಮೇಲೆ ಇನ್ನೊಂದು ಏನಂದ್ರೆ 7 ಪ್ರಾಬ್ಲಮ್ಸ್ ಕೊಡ್ತಿದೀವಲ್ಲ, ಲಾಸ್ಟ್ ಇಯರ್ ನೋಟ್ಸ್ ತೆಗೆದು ನೋಡಿ ಯಾರ್ದಾರು ನಿಮ್ ಸೀನಿಯರ್ಸ್ದು 3 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಆದ್ರೆ ಈ ವರ್ಷ ನೀವೆಲ್ಲ ಬ್ರಿಲಿಯಂಟ್ ಸ್ಟಾರ್ಸ್ ಆಗಿರೋದ್ರಿಂದ 7 ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 3 ಎಂಟ್ರೆನ್ಸ್ ಪೇಪರ್ ಅಂತ ಕೊಟ್ಟಿದ್ದೀನಿ. ನಾಳೆ ಅದರಲ್ಲಿ ಮೆಜಾರಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ. ನೀವೆಲ್ಲ ಪ್ರಾಬ್ಲಮ್ನು ಟ್ರೈ ಮಾಡಿರಿ. ನಾಳೆ ಕ್ಲಾಸಲ್ಲಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇವತ್ತವರೆಗಿನ ಎಕ್ಸಾಮ್ ನಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ಅಷ್ಟೇ. 16 ಎಕ್ಸಾಮ್ಸ್ ಆಗಿದೆ ಇಲ್ಲಿವರೆಗೂ ಈ ಸಿಲೆಬಸ್ದು. ಮಾರ್ಚ್ ಮತ್ತೆ ಜುಲೈ ಸೇರಿಸ್ಕೊಂಡ್ರೆ ಅಷ್ಟರಲ್ಲಿ ಇವತ್ತವರೆಗೂ ಒಂದೇ ಒಂದು ಪ್ರಾಬ್ಲಮ್ ಕೇಳಿರೋದು. ಅಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ ಏನು ಅಷ್ಟು ಇಂಪಾರ್ಟೆಂಟ್ ಅಲ್ಲ. ಆದ್ರೂ ನಾವು 7 ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದೀವಿ ಅಂದ್ರೆ ನನ್ನ ಕಮಿಟ್ಮೆಂಟ್ ಹೇಗಿದೆ ನಿಮ್ ಕಡೆಗೆ ಯೋಚನೆ ಮಾಡಿ. ಇದು ಬೇಡದೇ ಇದ್ರು ಇಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದೀವಿ. ಓಕೆ, ಸೊ ಹಾಗಾಗಿ ನಾಳೆ ಕ್ಲಾಸ್ ಫುಲ್ ಪ್ರಾಬ್ಲಮ್ಸ್ ಬಗ್ಗೆನೆ, ಹೆನ್ರೀಸ್ ಲಾ, ಆಮೇಲೆ ಯೂನಿಟ್ 2 ಹೋಗ್ತೀವಿ. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ. ಸೊ ನಾಳೆ ಕ್ವೆಶ್ಚನ್ ಏನು? ಹಾಗಾದ್ರೆ ನಾಳೆ ಕ್ಲಾಸ್ ಆಕ್ಟಿವಿಟಿ ಏನು? ಬಿಗಿನಿಂಗ್ ನಲ್ಲಿ 7 ಮೆಥಡ್ಸ್ ಕಾನ್ಸಂಟ್ರೇಷನ್, ಸಾಲ್ಯುಬಿಲಿಟಿ, ಡೆಫಿನೇಷನ್, ಫ್ಯಾಕ್ಟರ್ಸ್, ಹೆನ್ರೀಸ್ ಲಾ, ಟೋಟಲ್ ಇಷ್ಟು ಬರ್ದು ರೆಡಿ ಆಗಿರಿ 5:15ಗೆನೆ. ಓಕೆ, ಫೈನ್. Hope you have enjoyed today's class. Lots of good, interesting information. I'm happy if you're happy. Okay, fine. Dear students, I'll stop at this stage. Take care, all the best.